ಆತ್ಮೀಯ ವಿದ್ಯಾರ್ಥಿಗಳೇ, ಹೈಯರ್ ಸೆಕೆಂಡರಿ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ತರಗತಿಗೆ ಎಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 3ನೇ ಘಟಕವಾದಂತಹ ಜನಪದ ಕುಸುಮದಲ್ಲಿ ಕೊಟ್ಟಿರುವಂತಹ ಜನಪದ ಕಥನ ಗೀತೆಯನ್ನು ನೋಡ್ತಾ ಇದ್ದೆವು. ಆ ಭಾಗವನ್ನು ನಾವು ಈಗ ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಅತ್ತೆಗೂ ಸೊಸೆಗೂ ಮನೆಯ ಹಿಂಭಾಗದಲ್ಲಿ ಜಗಳವಾಗ್ತದೆ. ಆ ಬಳಿಕ ಅತ್ತೆಗೆ ಸೊಸೆಯ ಮೇಲೆ ಇಷ್ಟವಾಗುವುದಿಲ್ಲ. ಅವಳು ತನ್ನ ಮನೆಯಲ್ಲಿ ನಿಲ್ಲುವುದು ಬೇಡ, ಅವಳನ್ನು ತವರ ಮನೆಗೆ ಕಳಿಸೋಣ ಅಂತ ಭಾವಿಸ್ತಾಳೆ. ಆ ಪ್ರಕಾರ ಹೊಲಕ್ಕೆ ಕೃಷಿಗೆ ಹೋದಂತಹ ಮಗನು ಬಂದಾಗ ಊಟ ಬಡಿಸುತ್ತಾ ಹೇಳ್ತಾಳೆ, ಈ ಸೊಸೆಯನ್ನು ಅವಳ ತವರು ಮನೆಗೆ ಬಿಟ್ಟು ಬಾ, ಅವಳು ನಮಗೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ತನ್ನ ತಾಯಿಯ ಮಾತನ್ನು ಮಗ ಒಪ್ಪುವುದಿಲ್ಲ. ಯಾಕಂದ್ರೆ ಅವನಿಗೆ ಅವಳ ಮೇಲೆ ಅಂತಹ ದ್ವೇಷ ಏನಿಲ್ಲ, ಪ್ರೀತಿ ಇದೆ. ಜೊತೆಗೆ ತಾಯಿ ಹೇಳುವಂತ ವಿಚಾರ ಸರಿಯಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವಳನ್ನು ಪದ್ಧತಿ ಪ್ರಕಾರ ಅಲ್ಲ, ಶಾಸ್ತ್ರ ಪ್ರಕಾರ ಕನ್ಯಾಶುಲ್ಕವನ್ನು 1 ವರಹ ಕನ್ಯಾಶುಲ್ಕವನ್ನು ಕೊಟ್ಟು ವಿವಾಹ ಆಗಿ ಬಂದದ್ದು. ಅಂತವಳನ್ನು ಆಡು ಎಮ್ಮೆಯ ಹಾಗೆ ಅಲ್ಲ, ಬೇಕಾದಾಗ ತಂದು ಬೇಡದಾಗ ತ್ಯಜಿಸುವಂತದ್ದು ಸರಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಅತ್ತೆ ಅವನ ತಾಯಿ ಒಪ್ಪುವುದಿಲ್ಲ. ಹಾಗಿದ್ರೆ ಆ 1 ವರಹಕ್ಕೆ ಬೇಕಿ ನಾನು ನನ್ನ ತೋಳ ಆಭರಣವನ್ನು ಕೂಡ ಮಾರಿ 1 ವರಹವನ್ನು ಸಂಪಾದಿಸಿ ನಿನಗೆ ಇನ್ನೊಂದು ಹೆಣ್ಣನ್ನು ತಂದು ಮದುವೆ ಮಾಡ್ತೇನೆ, ರಾಣಿ ಅಂತ ಹೆಣ್ಣನ್ನು ತರ್ತೇನೆ ಅಂತ ಹೇಳ್ತಾಳೆ. ಅದು ಆಗ ಕೂಡ ಮಗ ಒಪ್ಪುವುದಿಲ್ಲ. ಅದು 3 ವರಹ ಕೊಟ್ಟು ಅವಳನ್ನು ಶಾಸ್ತ್ರ ಪ್ರಕಾರ ವಿವಾಹವಾದದ್ದು, ಹೇಗೆ ಅವಳನ್ನು ಬಿಡುವಂತದ್ದು ಅಂತ ಹೇಳ್ತಾನೆ ಅಲ್ವಾ, ಆಡು ಕುರಿ ಹಾಗೆ. ಆದ್ರೆ ಅದಕ್ಕೂ ಅತ್ತೆ ಒಪ್ಪುವುದಿಲ್ಲ. ನಾನು ಬೇಕಿದ್ರೆ ಅಲ್ವಾ ನನ್ನ ಮೂಗುತಿಯನ್ನು ಮಾರಿ 3 ವರಹವನ್ನು ಸಂಪಾದಿಸಿ ನಿನಗೆ ರಾಣಿ ಅಂತ ಇನ್ನೊಬ್ಬಳು ಪತ್ನಿಯನ್ನು ತರ್ತೇನೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಹೇಳುವಾಗ ಅದನ್ನು ಕೇಳಿದಂತಹ ಸೊಸೆಗೆ ಉತ್ತರಾಜಿಗೆ ಬೇಸರ ಆಗ್ತದೆ. ಜೊತೆಗೆ ಅವಳು ಅರ್ಥ ಮಾಡಿಕೊಳ್ತಾಳೆ, ತನಗೆ ನನ್ನ ಮೇಲೆ ಅತ್ತೆಗೆ ಇಷ್ಟ ಇಲ್ಲ ಅಂತ. ಹಾಗೆ ಇಷ್ಟ ಇಲ್ಲದೆ ಹೇಗೆ ನಾನು ಇಲ್ಲಿ ಬಂತದ್ದು ಅಂತ. ಜೊತೆಗೆ ಗಂಡ ಕೂಡ ಇಲ್ಲಿ ಅಸಹಾಯಕನಾಗಿದ್ದಾನೆ. ತಾಯಿಯ ಮಾತನ್ನು ಧಿಕ್ಕರಿಸಲಿಕ್ಕೆ ಅವನಿಗೆ ಕೂಡ ಆಗ್ತಾ ಇಲ್ಲ, ಅವನ ಮಾತಲ್ಲಿ ಗೊತ್ತಾಗ್ತದೆ. ಹಾಗಿರುವಾಗ ಅವಳೇ ಅದನ್ನು ಅರ್ಥ ಮಾಡಿಕೊಂಡು ತವರ ಮನೆಗೆ ಹೊರಲಿಕ್ಕೆ ತಯಾರಾಗ್ತಾಳೆ. ಅಂತ ಸಮಯದಲ್ಲಿ ಅತ್ತೆ ಅವಳನ್ನು ಬಾಯಿ ಉಪಚಾರ ಮಾಡ್ತಾಳೆ ಅಲ್ಲ, ಹೊರಗೆ ಉಳಿದವರಿಗೆ ಗೊತ್ತಾಗೋದು ಬೇಡ, ಅತ್ತೆ ಒಳ್ಳೆಯವಳು ಅಂತ ಭಾವಿಸ್ತೀನಿ ಅಂತ ಅವಳಿಗೆ ಉಪಚಾರ ಮಾಡ್ತಾಳೆ ಅಲ್ವಾ. ಹೇಗೆ ಹೋಗ್ತಾ ಇದೆಯಲ್ಲ, ಊಟ ಮಾಡಿ ಹೋಗು, ಹಾಲು ಕುಡಿದು ಹೋಗು ಅಂತೆಲ್ಲ ಹೇಳ್ತಾಳೆ. ಆದ್ರೆ ಉತ್ತರಜಿ ಗೊತ್ತಾಗ್ತಾ ಇದೆಲ್ಲ ಕೇವಲ ತೋರಿಕೆಯ ಪ್ರೀತಿ ಮಾತ್ರ ಅಂತ. ಆಗ ಅವಳು ಬೇಡ, ಎಲ್ಲವನ್ನು ನೀನೇ ಕುಡಿ ಅಥವಾ ನಿನ್ನ ಮಗನಿಗೆ ಕೊಡು, ಅಥವಾ ನೀನೀಗ ಇನ್ನು ಹೊಸದಾಗಿ ಸೊಸೆಯನ್ನು ತರ್ತೀಯಲ್ಲ ಅವಳಿಗೆ ಕೊಡು ಅಂತ ಹೇಳ್ತಾಳೆ. ಅಂದ್ರೆ ಅತ್ತೆ ಈ ರೀತಿಯ ಮಾತು ಹಂಗಿಸುವಾಗಿ ಕಾಣಿಸ್ತದೆ. ಅವಳು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾಳೆ. ಜೊತೆಗೆ ತಾನು ಪ್ರೀತಿಯಲ್ಲಿ ನೆಟ್ಟು ಬೆಳೆಸಿದಂತಹ ಬಾಳೆ ಗಿಡದಲ್ಲಿ ಕೂಡ ಮಾತನಾಡಿಕೊಂಡು ಹೇಳ್ತಾಳೆ ಅಲ್ವಾ, ತಾನು ಹೋಗ್ತಾ ಇದ್ದೇನೆ, ತಾನಿನ್ನು ಇಲ್ಲ ಅಲ್ಲ, ನಿಮ್ಮನ್ನು ನೋಡ್ಲಿಕ್ಕೆ ನಾನಿಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಕೂಡ ಅತ್ತೆ ಹೇಳ್ತಾ ಇದ್ದಾಳೆ ಅಲ್ವಾ, ಹಾಗಿದ್ರೆ ನೀರು ಹಾಕುದು ಯಾರು, ಬಾಳೆಹಣ್ಣು ಅಂದ್ರೆ ತಿನ್ನುವುದು ಯಾರು ಅಂತೆಲ್ಲ ಕೇಳ್ತಾಳೆ ಉಪಚಾರಕ್ಕೆ. ಆಗ ಅದನ್ನು ಅರ್ಥ ಮಾಡಿಕೊಂಡಂತ ಸೊಸೆ ಹೇಳ್ತಾಳಲ್ಲ, ಎಲ್ಲ ನಿಮ್ಗೆ ಆಯ್ತು, ನೀನೇ ತಿನ್ನು, ನಿನ್ನ ಮಗನಿಗೆ ಕೊಡು ಮತ್ತು ಬರೋವಳಿಗೆ ಕೊಡು ಅಂತ ಹೇಳ್ತಾಳೆ. ಹೀಗೆ ಹೇಳಿ ತವರ ಮನೆಗೆ ಹೊರಡ್ತಾಳೆ. ಇಷ್ಟು ವಿಷಯವನ್ನು ನಾವು ಆ ಕಥನ ಗೀತೆಯಲ್ಲಿ, ಉತ್ತರಾಜಿ ಎಂಬಂತಹ ಕಥನ ಗೀತೆಯಲ್ಲಿ ಕಳೆದ ತರಗತಿಯಲ್ಲಿ ನೋಡಿದ್ದು ನೆನಪಿರ್ಬೋದು ನಿಮ್ಗೆ. ಹಾಗಿರುವಾಗ ನಾವು ಮುಂದಿನ ಭಾಗವನ್ನು ನೋಡೋಣ. ಮುಂದೆ ಏನ್ ಮಾಡ್ತಾಳೆ, ಯಾವ ರೀತಿ ಹೋಗಿ ತವರ ಮನೆಗೆ ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗ್ತದೆ. ಒಂದ ನೆತ್ತಿಕೊಂಡು ಕಂದಾನ ಕೈಲಿ ಹಿಡ್ಕೊಂಡು ಗೆಜ್ಜೆ ವಜ್ರಾನ ನಡೆಸುತ್ತಾ ಉತ್ತರ ದೇವಿ ಹೋಗ್ತಾಳೆ ತನ್ನ ತವರಿಗೆ. ಹೀಗೆ ತವರ ಮನೆಗೆ ಹೋಗ್ತಾಳೆ ತನ್ನ ಮಕ್ಕಳೊಂದಿಗೆ. 3 ಮಕ್ಕಳಿದ್ದಾರೆ. ಒಂದನ್ನು ಎತ್ತಿಕೊಂಡು, ಚಿಕ್ಕ ಮಗುವನ್ನು ಎತ್ತಿಕೊಂಡು, ಮತ್ತೊಬ್ಬನನ್ನು ಅವನ ಕೈಯಲ್ಲಿ ಹಿಡ್ಕೊಂಡು ನಡೆಸಿಕೊಂಡು ಹೋಗ್ತಾಳೆ. ಮತ್ತೊಬ್ಬ ಜೊತೆಗೆ ಬರ್ತಾನೆ. ಗೆಜ್ಜೆ ವಜ್ರನ ನಡೆಸುತ್ತಾ
ಗೆಜ್ಜೆ ವಜ್ರ ವಜ್ರ ಬಿಗಿದಂತಹ ಗೆಜ್ಜೆಯನ್ನು ಕಟ್ಟಿದಂತಹ ಇನ್ನೊಂದು ಮಗುವನ್ನು ನಡೆಸಿಕೊಂಡು ಹೊರಡ್ತಾಳೆ ತವರು ಮನೆಗೆ. ಉತ್ತರ ದೇವಿ ಹೋಗ್ತಾಳೆ ತನ್ನ ತವರಿಗೆ. ಬೇರೆ ದಾರಿ ಇಲ್ಲ ಅವಳಿಗೆ ಅಲ್ವಾ. ಮನೆಯಲ್ಲಿ ಅತ್ತೆ ಕೂಡ ಅತ್ತೆಗೆ ಇಷ್ಟ ಇಲ್ಲ, ಜೊತೆ ಗಂಡ ಸುಮ್ಮನೆ ಅವನಿಂದ ತನ್ನನ್ನು ಅತ್ತೆ ಮಾತನ್ನು ಮೀರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸರಿ, ಹಾಗೆ ಹೋಗುವಾಗ ಏನಾಯ್ತು? ಹಾಸನದ ಗೌಡ ತಡೆದು ಕೇಳಿಯಾರಲ್ಲೇ ನೀನ್ಯಾವ ರಾಜರ ಸೊಸೆಯಮ್ಮ. ಹಾಗೆ ಹೋಗುವಾಗ ಅವಳಿಗೆ ಕೂಡ ಇನ್ನೊಂದು ಘಟನೆ ಸಂಭವಿಸ್ತದೆ. ಹೀಗೆ ಹೋಗ್ತಾ ಇರುವಾಗ ಎದುರು ಬಂದಂತ ಹಾಸನದ ಗೌಡ, ಆ ಊರಿನ ಹಿರಿಯ ಗೌಡ ಅಂತಹ ದೊಡ್ಡ ವ್ಯಕ್ತಿ ಕೇಳ್ತಾನಂತೆ ಏನು ಅಂತ, ನೀನ್ ಯಾವ ರಾಜರ ಸೊಸೆಯಮ್ಮ ಅಂತ. ಅವ್ನು ಕೇಳಿದ ಮಾತಿನಲ್ಲಿ ಇಷ್ಟ ಅರ್ಥ ಇದೆ. ನೀನು ಯಾವ ರಾಜರ ಸೊಸೆ ಅಂತ ಕೇಳ್ತಾನೆ ಅವ. ಅಂದ್ರೆ ಅವನಿಗೆ ಅವಳನ್ನು ನೋಡುವಾಗ ಆ ರೀತಿ ಕಾಣಿಸ್ತದಲ್ವ, ಅಂತಹ ಲಕ್ಷಣ ಕಾಣಿಸ್ತಾ ಉಂಟು. ಅವ್ರ ರಾಜರ ಸೊಸೆ ಹಾಗೆ ಅಲ್ಲ, ಇವ ರಾಣಿಯಾಗಿ ಕಾಣ್ತಾ ಉಂಟು. ಅದು ಕೇಳುವಾಗ ಒಮ್ಮೆ ಸಂತೋಷ ಆಗ್ಬಹುದು ಯಾರಿಗೆ, ಉತ್ತರಾಜಿಗೆ. ಮತ್ತೆ ಬೇಸರವಾದಿತ್ತಲ್ವ, ಏನು ಉತ್ತರ ಹೇಳಿ. ಅವನು ಕೇಳುವಂತದ್ದು ನೀನು ಯಾವ ರಾಜರ ಸೊಸೆ ಅಂತ. ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ. ಆದ್ರೆ ತನ್ನ ಅವಸ್ಥೆ, ಗಂಡನ ಮನೆಯಿಂದ ಅವರು ತ್ಯಜಿಸಿ ಅಂತ ನಾನು ತವರ ಮನೆಗೆ ಹೋಗ್ತಾ ಇದ್ದೇನೆ. ಗಂಡನ ಮನೆಯಿಂದ ಬಿಟ್ಟು ತವರ ಮನೆಗೆ ಹೋಗುವಂತ ಎಷ್ಟು ಬೇಸರ ಅಥವಾ ಎಷ್ಟು ನಾಚಿಕೆ ಆಗುವಂತದ್ದು. ಹಾಗೆ ಅವಳು ಅಂತ ಆ ಸಂದರ್ಭ ಅವಳಿಗೆ ಎದುರಾಗ್ತದಲ್ಲ, ತಾನು ಏನಂತ ಹೇಳಿ. ಅವನ ಮಾತು ಎಷ್ಟು ದೊಡ್ಡದಿದೆ. ಹಾಗೆ ತನ್ನ ಅವಸ್ಥೆ ಬಹಳ ಹೀನ ಅವಸ್ಥೆ ಅಲ್ವಾ. ಅತ್ತೆಯು ಗಂಡನನ್ನು ತ್ಯಜಿಸಿದ್ದಾರೆ ಅಲ್ಲ, ನಾನು ಹೋಗ್ತಾ ಇದ್ದೇನೆ ಪುನಃ ತವರ ಮನೆಗೆ. ಗಂಡನ ಮನೆಯನ್ನು ಬಿಟ್ಟು ತವರ ಮನೆಗೆ ಹೋಗುವಂಥದ್ದು ಬಹಳ ನೋವು ಕೊಡುವಂಥದ್ದು. ಯಾರಿಗೆ? ತವರ ಮನೆಗೆ ಬಂದಂತಹ ಮದುವೆಯಾಗಿ ಬಂದಂತಹ ಹೆಣ್ಣಿಗೆ ಅದು ಬಹಳ ನೋವು ಕೊಡುವಂಥದ್ದು. ಹಾಗೆ ಆ ವಿಷಯ ಗೊತ್ತಾಗ್ತದೆ. ಹಾಗೆ ಅದು ಬರ್ತಾ ಇದೆ. ಹಾಸನದ ಗೌಡ ತಡೆದು ಕೇಳಿಯಲ್ಲ, ಅವಳು ಹೋಗುವಾಗ ತಡೆ ನಿಲ್ಲಿಸಿ ಕೇಳ್ತಾನಂತೆ ಇವಳ ನೋಡಿ ಅಲ್ಲ ಆಶ್ಚರ್ಯದಲ್ಲಿ, ಯಾವ ರಾಜ ಸೊಸೆ ಅಂತ. ಈ ರೀತಿ ಮಾತು ಬರ್ತದೆ. ಆ ಮಾತು ಕೇಳುವಾಗಲೇ ಯಾರಿಗಾದ್ರೂ ಬೇಸರ ಆಗುವಂಥದ್ದು. ಸೊಸೆಯ ಸ್ಥಿತಿ ಎಂತದ್ದು ಅಂತ ಅಲ್ವಾ, ಎಂತ ಕಷ್ಟ ಅಂತ. ಹಾಗೆ ಅವಳು ಏನು ಉತ್ತರಿಸ್ಬೇಕಲ್ಲ ಅವನಿಗೆ. ನಾನ್ಯಾವ ರಾಜರ ಸೊಸೆಯೆಂದು ಹೇಳಲಿ, ಅತ್ಯಮ್ಮ ನನ್ನ ಉರಿಸಿ ಕಳಿವ್ಯಾಳು. ಅತ್ಯಮ್ಮ ನನ್ನ ಉರಿಸಿ ಕಳಿವ್ಯಾಳು, ಹೋಗ್ತೀನಿ ನನ್ನ ತವರಿಗೆ. ಅವಳು ಉತ್ತರಿಸ್ತಾಳೆ, ನಿನ್ನ ಮಾತು ನನಗೆ ಹೊಂದುವಂತದಲ್ಲ ಅಲ್ಲ, ನನ್ನ ಸ್ಥಿತಿ ಹಾಗಿಲ್ಲ. ನಾನು ಯಾವ ರಾಜ ಸೊಸೆ ಅಂತ ಹೇಳಿ. ನೀನ್ ಕೇಳ್ತಾ ಇದ್ದಿ ಸರಿ, ನಿನ್ನ ಕಾಣ್ತಾ ಇರ್ಬೋದು, ಆದ್ರೆ ನಾನು ಯಾವ ರಾಜ ಸೊಸೆ ಅಂತ ಹೇಳಿ. ಅಂದ್ರೆ ಅಷ್ಟು ದುಃಖ ಅವಳಿಗೆ ಇದಿಲ್ಲ. ನನ್ನ ಸ್ಥಿತಿ ಆ ರಾಜ ಸೊಸೆ ಬಿಟ್ಟು ಯಾರಿಗೂ ಬರಬಾರದ ಸ್ಥಿತಿ ಇದೆ. ಹೇಳ್ತಾಳೆ, ಅತ್ತೆಯಮ್ಮ ನನ್ನ ಉರಿಸಿ ಕಳಿವ್ಯಾಳು. ಅತ್ತೆಯವರು ನನ್ನನ್ನು ಉರಿಸಿ ಅಂದ್ರೆ ಪೀಡಿಸಿ ಅಥವಾ ಹಿಂಸೆ ಕೊಟ್ಟು ಅಂತ ಅರ್ಥ. ಹಾಗೆ ಅತ್ತೆಯಮ್ಮ ನನ್ನ ಇಷ್ಟಪಡದೆ ಹಿಂಸೆ ಕೊಟ್ಟು ಪೀಡಿಸಿ ಕಳಿಸಿದ್ದಾಳೆ, ಬೇಡ ಅಂತ ನಾನು. ಹಾಗೆ ನನ್ನ ಸ್ಥಿತಿ ಅದು. ಹೋಗ್ತೀನಿ ನನ್ನ ತವರಿಗೆ, ಬೇರೆ ದಾರಿ ಇಲ್ಲ ಅಲ್ವಾ. ನಾನು ತವರ ಮನೆಗೆ ಹೋಗ್ತಾ ಇದ್ದೇನೆ, ಇನ್ನು ಗಂಡನ ಮನೆ ಇಲ್ಲ ಅಲ್ವಾ. ಅದೆಷ್ಟು ದೊಡ್ಡ ಬೇಸರದ ವಿಚಾರ. ಹಾಗೆ ಹೇಳ್ತಾಳವಳು. ನಾನು ಯಾವ ರಾಜರ ಸೊಸೆಯೆಂದು ಹೇಳಲಿ, ಅತ್ತೆಯಮ್ಮ ನನ್ನ ಉರಿಸಿ ಕಳಿವ್ಯಾಳು, ಹೋಗ್ತೀನಿ ನನ್ನ ತವರಿಗೆ ಅಂತ ಹೇಳ್ತಾಳೆ. ಸರಿ, ಹಾಗೆ ಮುಂದುವರಿತಾಳೆ. ತವರ ಮನೆಗೆ ಹೊರಟದಲ್ಲ, ಮೊದಲಲ್ಲಿ ಹೋಗ್ತಾಳೆ, ತಂದೆ ಮನೆಗೆ ಹೋಗ್ತಾಳೆ. ಹೋಗಿ ತಂದೆಯನ್ನು ಕರೀತಾಳೆ. ಅಪ್ಪ ಕದ ತೆಗೆಯೋ, ಅಪ್ಪಾಜಿ ಕದ ತೆಗೆಯೋ, ನನ್ನಪ್ಪ ನನಗೆ ಕದ ತೆಗೆಯೋ. ಹಾಗೆ ತಂದೆ ಮನೆಗೆ ಹೋದ. ತಂದೆ ಮನೆಯಲ್ಲಿ ಬಾಗಿಲು ಹಾಕಿದೆ. ಇವಳು ಕರೀತಾಳೆ ತಂದೆ ಹತ್ರ, ಅಲ್ಲ ನಾನು ಬಂದಿದ್ದೇನೆ, ಮಗಳು ಬಂದಿದ್ದೇನೆ, ಅಪ್ಪ ಕದ ತೆಗಿ, ಕದ ಬಾಗಿಲು ಅಲ್ಲ ಬಾಗಿಲು ತೆಗಿಯಪ್ಪ ಅಂತ ಕರೀತಾಳೆ. ಅಪ್ಪಾಜಿ ಕದ ತೆಗಿಯು, ಬೇಗ ಬಾಗಿಲು ತೆಗಿ, ನಾನು ಬಂದಿದ್ದೇನೆ, ನಿಮ್ಮ ಮಗಳು ಬಂದಿದ್ದಾಳೆ ಅಂತ. ನನ್ನಪ್ಪ ನನಗೆ ಕದ ತೆಗಿಯು, ನನ್ನಪ್ಪ ಒಮ್ಮೆ ಬಾಗಿಲು ತೆಗಿ ಅಲ್ಲ, ನಾನೀಗ ಈ ಸ್ಥಿತಿಗೆ ಬಂದಿದ್ದೇನೆ, ಹೊರಗೆ ಬಿದ್ದಿದ್ದೇನೆ ಗಂಡನ ಮನೆಯಿಂದ ಅಂತ. ಆದ್ರೆ ಉತ್ತರ ಹೇಗಿರ್ತದೆ? ಆ ತಂದೆ ಉತ್ತರ ಹೇಗಿದೆ? ಚಾಪೇಯ ಹಾಸೀತೆ ದೀಪಾವ ತುಂಬೈತೆ, ಕಂದವ್ವ ತೋಳಾಗೆ ಮಲಗೆಯವಳೆ. ಕಂದಯ್ಯ ತೋಳಾಗೆ ಮಲಗವಳೆ ನನ್ನ ಮಗನೇ, ಹೋಗೆ ನಿನ್ನ ಅಣ್ಣನ ಅರಮನೆಗೆ. ಈ ರೀತಿ ತಂದೆಯ ಉತ್ತರ ಸಿಗ್ತದೆ. ತಂದೆ ಬಾಗಿಲು ತೆಗೆಯಲಿಲ್ಲ. ಏನ್ ಹೇಳ್ತಾನೆ? ಚಾಪೇಯ ಹಾಸೀತೆ, ಚಾಪೇಯ ರಾತ್ರಿ ಅಲ್ಲ ನಿದ್ರೆ ಮಾಡಿದ್ದೇನೆ. ದೀಪಾವ ತುಂಬೈತೆ, ದೀಪಾವ ತುಂಬೈತೆ ಅಂದ್ರೆ ಅದೊಂದು ಸೌಮ್ಯೋಕ್ತಿ ಅಂತ ಹೇಳ್ತೇವೆ ಅಲ್ವಾ. ದೀಪ ಆರಿಸಿದ್ದೇನೆ ಅಂತ ಹೇಳ್ಬಾರ್ದು. ಆಗ ದೀಪಾವ ತುಂಬೈತೆ ಅಂದ್ರೆ ದೀಪ ಆರಿಸಿದೆ ಅಂತ ಅರ್ಥ. ಆದ್ರೆ ಯಾವತ್ತು ದೀಪ ಆರಿಸುವಂಥದ್ದು ಒಳ್ಳೇದಲ್ಲ, ಒಳ್ಳೆ ಲಕ್ಷಣ ಅಲ್ಲ ಅಂತ. ಯಾಕಂದ್ರೆ ಒಂದು ದೀಪ ತುಂಬೈತೆ ಅಂದ್ರೆ ಅರ್ಥ ಹಾಗೆ ಸೌಮ್ಯೋಕ್ತಿ ಅಂತ ಹೇಳ್ತೇವೆ, ಬಹಳ ಹಿತಕರವಾಗಿ ಹೇಳುವಂಥದ್ದು. ಹಾಗೆ ಹೇಳ್ತಾನೆ ತಂದೆ, ಚಾಪೆ ಹಾಸಿಯಾಗಿದೆ, ದೀಪ ಆರಿಸಿ ಆಗಿದೆ ಅಂದ್ರೆ ಮಲಗಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕಂದವ ತೋಳಾಗೆ ಮಲಗಿಯವಳೆ, ನನ್ನ ಮಗು ನನ್ನ ತೋಳಲ್ಲಿ ಮಲಗಿದ್ದಾಳೆ. ಹೇಳಿಕ್ ಸಾಧ್ಯ ಉಂಟ? ಮಗು ತೋಳಲ್ಲಿ ಇರುವಾಗ ಹೇಗೆ ಹೇಳುವಂಥದ್ದು? ಅದಕ್ಕೆ ಎಚ್ಚರ ಆಗ್ತದೆ. ಅಂದ್ರೆ ಅರ್ಥ ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ಅರ್ಥ ಅಲ್ವಾ. ಇನ್ನೊಂದು ಮದುವೆಯಾಗಿ ಆ ಮಗು ಅವನ ಕೈಯಲ್ಲಿದೆ ಅಂತ. ಕಂದವ ತೋಳಾಗೆ ಮಲಗಿಯವಳೆ, ನನ್ನ ಮಗಳೇ ಹೋಗೆ ನಿನ್ನ ಅಣ್ಣನ ಅರಮನೆಗೆ. ಈಗ ನಾನು ನಿನ್ನನ್ನು ಸ್ವೀಕರಿಸುತ್ತಲೇ ಇಲ್ಲ, ನಿನ್ನ ಅಣ್ಣನ ಮನೆಗೆ ಹೋಗು ಅಂತ ಹೇಳ್ತಾನೆ ತಂದೆ. ತಂದೆ ಬದಲಾಗಿದ್ದಾಳಲ್ಲ, ತಂದೆ ಬೇರೊಂದು ಮದುವೆ ಆಗಿದ್ದಾನೆ ಅಂತ ಗೊತ್ತಾಗ್ತದೆ. ನೀನು ಅಣ್ಣನ ಮನೆಗೆ ಹೋಗು ಅಂತ ಹೇಳ್ತಾನೆ. ಮುಂದೇನಾಗ್ತದೆ? ಇವಳು ಅಣ್ಣನ ಮನೆಗೆ ಬರ್ತಾಳೆ, ಬೇರೆ ದಾರಿ ಅಲ್ವಾ. ಅಲ್ಲಿ ಬಂದಿದೆ
ವಿಷಯವನ್ನು ಹೇಳ್ತಾಳೆ. ಅಣ್ಣ ಕದ ತೆಗಿಯೋ, ಅಣ್ಣಯ್ಯ ಕದ ತೆಗಿಯೋ, ನನ್ನಣ್ಣ ನನಗೆ ಕದ ತೆಗಿಯೋ. ಹಾಗೆ ಅಣ್ಣನ ಮನೆಯಲ್ಲಿ ಬಂದು ಹೇಳ್ತಾಳೆ, ಅಣ್ಣ ಬಾಗಿಲು ತೆಗಿ, ಕದ ತೆಗಿ. ಅಣ್ಣಯ್ಯ ಪ್ರೀತಿಯಲ್ಲಿ ಹೇಳ್ತಾಳೆ, ಅಣ್ಣ ಅಲ್ಲ, ಆ ಮೊದಲ ಪ್ರೀತಿ ಇದೆ. ಅಣ್ಣ, ಅಣ್ಣಯ್ಯ ಕದ ತೆಗಿ, ಬಾಗಿಲು ತೆಗಿ ಒಮ್ಮೆ, ನನ್ನಣ್ಣ ನನಗೆ ಕದ ತೆಗಿಯು ಅಂತ ಹೇಳ್ತಾಳೆ. ನನ್ನ ಅಣ್ಣ ಅಲ್ಲ, ಬೇಗ ಬಾಗಿಲು ತೆಗಿ, ತಂಗಿ ಬಂದಿದ್ದಾಳೆ ಅಂತ. ಆದ್ರೆ ಅಲ್ಲಿ ಕೂಡ ಅವಳಿಗೆ ಏನಾಗ್ತದೆ, ನಿರಾಶೆ ಆಗ್ತದೆ. ಅವನು ಅದೇ ಮಾತನ್ನು ಹೇಳ್ತಾನೆ, ಚಾಪೆಯ ಹಾಸೀತೆ ದೀಪವ ತುಂಬೈತೆ, ಮಲ್ಲಯ್ಯ ತೊಡೆಯಾಗೆ ಮಲಗೈತೆ, ಮಲ್ಲಯ್ಯ ತೊಡೆಯಾಗೆ ಮಲಗೈತೆ, ನನ್ನ ತಂಗಿ ಹೋಗಿ ನಿನ್ನಕ್ಕನ ಅರಮನೆಗೆ. ಹೀಗೆ ಅವನು ಕೂಡ ಅದೇ ಉತ್ತರ ಹೇಳ್ತಾನೆ. ಚಾಪೆಯ ಹಾಸೀತೆ, ಚಾಪೆ ಹಾಸಿಯಾಗಿದೆ, ದೀಪವ ತುಂಬೈತೆ, ದೀಪ ಆರಿಸಿಯಾಗಿದೆ, ಮಲ್ಲಯ್ಯ ತೊಡೆಯಾಗಿ ಮಲಗವಳೆ, ನನ್ನ ಮಲ್ಲಯ್ಯ ಮಗು ಅಲ್ಲ, ನನ್ನ ಮಗು ನನ್ನ ತೊಡೆಯಲ್ಲಿ ಮಲಗಿದ್ದಾನೆ. ಹಾಗೆ ಅವನಿಗೆ ಅಣ್ಣನಿಗೆ ಕೂಡ ಮದುವೆ ಆಗಿದೆ, ಮಗು ಆಗಿದೆ. ನಾನು ನಿನ್ನನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇಲ್ಲ ಅಂತ, ಅಂದ್ರೆ ನನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಮದುವೆಯಾಗಿ ಸಂಸಾರದಲ್ಲಿ ಇದ್ದೇನೆ. ನೀನು ಅಲ್ಲ, ಮದುವೆ ಆದಂತ ನೀನು ಬಂದಾಗ ಹೇಗೆ ನಾನು ಸ್ವೀಕರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಅಣ್ಣ. ನನ್ನ ತಂಗಿ ಹೋಗೇ ನಿಮ್ಮ ಅಕ್ಕನ ಅರಮನೆಗೆ, ನಿನ್ನ ಅಕ್ಕನ ಮನೆಗೆ ಹೋಗು, ಅಕ್ಕ ನಿನ್ನನ್ನು ಸ್ವೀಕರಿಸಬಹುದು. ನಾನು ಆ ಸ್ಥಿತಿಯಲ್ಲಿ ಇಲ್ಲ, ಯಾಕೆ ನಾನು ಕೂಡ ಸಂಸಾರಿಯಾಗಿದ್ದೇನೆ ಅಲ್ವಾ, ಹೆಂಡತಿ ಮಕ್ಕಳು ಇದ್ದಾರೆ ಅಂತ. ಹಾಗೆ ಅಲ್ಲಿ ಕೂಡ ಅವಳಿಗೆ ನಿರಾಶೆ ಆಗ್ತದೆ, ಬಾಗಿಲೇ ತೆಗೆಯುವುದಿಲ್ಲ. ಅಕ್ಕ ಬಹುಶಃ ತೆಗಿಬಹುದು, ಅಕ್ಕನಿಗೆ ತಂಗಿಯ ಮೇಲೆ ಪ್ರೀತಿ ಅಲ್ವಾ ಅಂತ ಅರ್ಥ. ಸರಿ, ಇವಳು ಅಕ್ಕನ ಮನೆಗೆ ಹೋಗ್ತಾಳೆ. ಅಕ್ಕ ಕದ ತೆಗಿಯೇ, ಅಕ್ಕಯ್ಯ ಕದ ತೆಗಿಯೇ, ನನ್ನಕ್ಕ ನನಗೆ ಕದ ತೆಗಿಯೇ. ಹಾಗೆ ಅಲ್ಲಿ ಕೂಡ ಹೇಳ್ತಾಳೆ, ಅಕ್ಕ ತಂಗಿ ಬಂದಿದ್ದಾಳೆ, ಬಾಗಿಲು ತೆಗಿ. ನನ್ನ ಪ್ರೀತಿಯ ಅಕ್ಕ ಅಲ್ಲ, ಅಕ್ಕಯ್ಯ ಕದ ತೆಗಿಯೇ, ನನ್ನ ಅಕ್ಕ ನನಗೆ ಕದ ತೆಗಿ. ಹಾಗೆ ಆ ಪ್ರೀತಿಯಲ್ಲಿ ಕರೀತಾಳೆ, ನನ್ನನ್ನು ಸ್ವೀಕರಿಸು, ಒಮ್ಮೆ ಬಾಗಿಲು ತೆಗಿ, ನಿನ್ನ ತಂಗಿ ಬಂದದ್ದು ಅಂತ. ಆದ್ರೆ ಅಲ್ಲಿ ಕೂಡ ಉತ್ತರ ಅವರ ಹಾಗೆ ಇದೆ, ಯಾಕೆಲ್ಲ ಬದಲಾಗಿದ್ದಾರೆ. ಹಿಂದಿನ ಹಾಗಿಲ್ಲ, ಇವಳು ಮದುವೆಯಾಗಿ ಇವಳ ಮಕ್ಕಳಾಗಿ ಇಷ್ಟು ಸಮಯ ಆಗಿರುವ ಇವರು ಕೂಡ ಬದಲಾಗಿದ್ದಾರೆ. ಹಾಗಿರುವ ಅಲ್ಲಿ ಕೂಡ ಉತ್ತರ ಅವಳಿಗೆ ಬೇಕಾದಂತ ಸಂತೋಷ ಉತ್ತರ ಸಿಗುವುದಿಲ್ಲ. ಅವಳು ಕೂಡ ಅದೇ ಹೇಳ್ತಾರೆ, ಚಾಪೆಯ ಹಾಸೀತೆ ದೀಪವ ತುಂಬೈತೆ, ನೀಲವ್ವ ತೋಳಾಗಿ ಮಲಗಿಯವಳೆ, ನೀಲವ್ವ ತೋಳಾಗೆ ಮಲಗೈತೆ, ತಂಗಿಯಮ್ಮ ಹೋಗಿ ನಿಮ್ಮ ಅವ್ವನ ಅರಮನೆಗೆ. ಹಾಗೆ ಅಕ್ಕ ಅದೇ ರೀತಿ ಹೇಳ್ತಾಳೆ, ಚಾಪೆಯ ಹಾಸೀತೆ, ನಾನು ಕೂಡ ಚಾಪೆ ಹಾಸಿಯಾಗಿದೆ ಅಂದ್ರೆ ಮಲಗಿಯಾಗಿದೆ, ದೀಪ ಆರಿಸಿಯಾಗಿದೆ, ದೀಪವ ತುಂಬೈತೆ, ದೀಪ ಆರಿಸಿಯಾಗಿದೆ, ನೀಲವ್ವ ತೋಳಾಗೆ ಮಲಗೈತೆ, ನನ್ನ ತೋಳಿನಲ್ಲಿ ಕೂಡ ಯಾರಿದ್ದಾರೆ, ನೀಲವ್ವ ಅಂದ್ರೆ ಹೆಣ್ಣು ಮಗು ಅಲ್ವಾ, ನನ್ನ ಮಗಳು ನನ್ನ ತೋಳಲ್ಲಿ ಮಲಗಿದ್ದಾಳೆ. ತೋಳಲ್ಲಿ ತಲೆ ಇಟ್ಟು ಮಲಗಿದಂತ ಮಗುವನ್ನು ನಾವು ಎದ್ರೆ ಏನಾಗ್ತದೆ, ಎಚ್ಚರ ಆಗ್ತದೆ. ಎಚ್ಚರ ಆದ್ರೆ ಏನಾಗ್ತದೆ, ಆ ಮಗು ಅಳುತ್ತದೆ, ಅಂದ್ರೆ ಇದೊಂದು ಸೂಚನೆ ಅಲ್ವಾ. ನಾನು ಹಾಗಿದ್ರೆ ಮಗು ಅಳುವ ಹಾಗೆ ನಿನ್ನನ್ನು ಸ್ವೀಕರಿಸಿ ಏನಾಗ್ತದೆ, ನನ್ನ ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ ಅಲ್ವಾ. ಮದುವೆ ಆಗಿ ಕೊಟ್ಟಂತಹ ತಂಗಿಯನ್ನು ಸ್ವೀಕರಿಸುವುದು ಹೇಗೆ, ಯಾಕೆ ಇವನು ಕೂಡ ಕುಟುಂಬಸ್ಥನಾಗಿದ್ದಾನೆ ಈಗ. ಹಾಗೆ ಅವಳನ್ನು ನಾನು ಇದ್ರೆ ಅವಳಿಗೆ ಅಳು ಬರ್ತದಲ್ಲ, ಎಚ್ಚರ ಆಗ್ತದೆ. ಎಚ್ಚರ ಆದ್ರೆ ಮುಂದೆ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ, ನಿನ್ನನ್ನು ಒಳಗೆ ಕರೆದ್ರೆ ಅಂತ. ಹಾಗೆ ಹೇಳ್ತಾಳೆ ಅಕ್ಕ ಕೂಡ, ನೀಲವ್ವ ತೋಳಾಗೆ ಮಲಗೈತೆ, ನನ್ನ ಮಗು ನನ್ನ ತೋಳಲ್ಲಿ ತಲೆ ಇಟ್ಟು ಮಲಗಿದ್ದಾಳೆ, ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂಗಿಯಮ್ಮ ಹೋಗೇ ನಿಮ್ಮ ಅವ್ವನ ಅರಮನೆಗೆ, ನೀನ್ ಬೇಕಿದ್ರೆ ತನ್ನ ತಾಯಿ ಮನೆಗೆ ಹೋಗು, ತಾಯಿನನ್ನು ಸ್ವೀಕರಿಸಬಹುದು ಅಂತ ಹೇಳ್ತಾಳೆ. ಸರಿ, ಇವಳೇನ್ ಮಾಡುವಂಥದ್ದು, ಅಲ್ಲಿ ಕೂಡ ಬೇಸರದ ಉತ್ತರ ಅಲ್ವಾ. ತಾಯಿ ಮನೆಗೆ ಹೋಗ್ತಾಳೆ, ಹೋಗಿ ಪುನಃ ಕರೀತಾಳೆ, ಅವ್ವ ಕದ ತೆಗಿಯೇ, ಅವ್ವಯ್ಯ ಕದ ತೆಗಿಯೇ, ನನ್ನವ್ವ ನನಗೆ ಕದ ತೆಗಿಯೇ. ಹಾಗೆ ಪುನಃ ತಾಯಿಯಲ್ಲಿ ಕೇಳ್ತಾಳೆ. ಅವ್ವ ಅಂದ್ರೆ ತಾಯಿ ಅಂತ ಅರ್ಥ. ಅವ್ವ ಕದ ತೆಗಿ, ಒಮ್ಮೆ ಬಾಗಿಲು ತೆಗಿ. ಅವ್ವಯ್ಯ ಕದ ತೆಗಿ, ಅವ್ವಯ್ಯ ನನ್ನ ಪ್ರೀತಿಯ ತಾಯಿ, ಒಮ್ಮೆ ಬಾಗಿಲು ತೆಗಿ. ನನ್ನವ್ವ ನನಗೆ ಕದ ತೆಗಿ, ನನ್ನ ತಾಯಿ ಅಲ್ಲ ನಮ್ಮಲ್ವ, ಬಾಗಿಲು ತೆಗಿಬೇಕಾ ಅಂತ ಪುನಃ ಬೇಡಿಕೊಳ್ತಾಳೆ. ಅಲ್ಲಿ ತಾಯಿ ಏನ್ ಮಾಡ್ತಾಳೆ, ಅವ್ವ ಕದ ತೆಗೆದಾಳು, ತಲೆಯನ್ನು ತಡವ್ಯಾಳು, ಕಣ್ಣೀರ ಕೂಡಿ ಹರಿಸ್ಯಾಳು. ಅಲ್ಲಿ ಮಾತ್ರ ಉತ್ತರ ಕೂಡಲೇ ತಾಯಿ ಉತ್ತರ ಕೊಡುವುದಿಲ್ಲ, ಅವಳು ಬಾಗಿಲು ತೆಗಿತಾಳೆ. ಯಾಕಂದ್ರೆ ಉಳಿದವರು ಏನೇ ಹೇಳಿ, ಅಣ್ಣ ಏನೇ ಹೇಳಿ, ಅಕ್ಕ ಏನೇ ಹೇಳಿ, ಅಥವಾ ತಂದೆ ಏನೇ ಹೇಳಿ, ತಾಯಿ ಅಂತೂ ಮಗಳು ಬಂದಾಗ ಏನಿದ್ರು ಕೂಡ ಆ ಮಗಳ ಮೇಲೆ ಪ್ರೀತಿ ತೋರಿಸ್ತಾಳೆ. ಅದು ತಾಯಿಯ ಪ್ರೀತಿ, ಇದು ಗೊತ್ತಾಗ್ತದಲ್ಲ. ಜನಪದರ ಈ ಸಾಹಿತ್ಯದಲ್ಲಿ ಅದು ಗೊತ್ತಾಗ್ತದೆ, ಜನಪದರ ಪ್ರೀತಿ ಗೊತ್ತಾಗ್ತದೆ. ಆಗ ಅವ್ವ ಕದ ತೆಗೆದಾಳು, ತಾಯಿ ಬಾಗಿಲು ತೆಗಿತಾಳೆ. ಯಾವ ಹೊತ್ತಿಗೆ ಮಗಳು ಬಂದು ಕೂಡ ತಾಯಿ ಬಾಗಿಲು ತೆಗಿತಾಳೆ ಅಲ್ವಾ. ಆ ಮನಸ್ಸವಂತದ್ದು. ತಲೆಯನ್ನು ತಡವಿಯಾಳು, ಅರ್ಥ ಆಗ್ತದೆ ಅವಳಿಗೆ ಅಲ್ವಾ. ಮಗಳು ಹೇಳದೆ ಇಂಥ ಸಮಯದಲ್ಲಿ ಅಲ್ವಾ, ರಾತ್ರಿ ಈ ಸಂಜೆ ಸಮಯದಲ್ಲಿ ಅಥವಾ ಆ ಸಮಯದಲ್ಲಿ ಬಂದಿದ್ದಾಳೆ, ಹಾಗಿರುವಾಗ ಅರ್ಥ ಆಗ್ತದೆ.
ಕೇಳಲಿಲ್ಲ ಯಾಕೆ ಬಂದಿದ್ದಿ ಅಂತ. ಯಾಕೆ ತಾಯಿಗೆ ಅನುಭವ ಇರ್ತದಲ್ವಾ ಜೀವನದಲ್ಲಿ. ಅದು ಜನಪದ ಸಾಹಿತ್ಯದಲ್ಲಿ ಕೂಡ ನಮಗೆ ಕಾಣಿಸ್ತದಲ್ವಾ. ಆ ಹೆಂಗಸರ ಹೆಣ್ಣಿನ ದುಃಖ ಕಷ್ಟ ಎಲ್ಲ ಅದೇ ಅಲ್ಲಿ ಬಂದಿರುವಂತದ್ದು ಹಾಡುಗಳಲ್ಲೆಲ್ಲ. ಹಾಗೆ ಅವಳು ಸಹಜವಾಗಿ ಅವಳಿಗೆ ಅರ್ಥ ಆಗ್ತದೆ. ತಲೆಯನ್ನು ತಡವುತ್ತಾಳೆ. ತಡವುದು ನೇವರಿಸುವಂಥದ್ದು. ಪ್ರೀತಿಯಲ್ಲಿ ತಲೆಯನ್ನು ನೇವರಿಸ್ತಾಳೆ. ಕಣ್ಣೀರ ಕೋಡಿ ಹರಿಸಿಯಾಳು. ಕಣ್ಣೀರು ಕೋಡಿ ಅಂದ್ರೆ ಧಾರೆ ಅಥವಾ ಪ್ರವಾಹ. ಕಣ್ಣೀರು ಸುರಿತದ ಅವಳಿಗೆ. ಯಾಕಂದ್ರೆ ಮಕ್ಕಳೊಂದಿಗೆ ಬಂದಿದ್ದಾಳೆ. ಬಾಗಿಲು ತೆಗಿ ಅಂತ ಹೇಳ್ತಾ ಇದ್ದಾಳೆ. ಅರ್ಥ ಆಗ್ತದೆ ಗಂಡನ ಮನೆಯಿಂದ ಬಿಟ್ಟು ಬಂದಿದ್ದಾಳೆ ಅಂತ. ಕಣ್ಣೀರ ಕೋಡಿ ಹರಿಸಿಯಾಳು. ಕಣ್ಣೀರಿನ ಪ್ರವಾಹವನ್ನೇ ಹರಿಸ್ತಾಳೆ. ಮತ್ತೇನ್ ಹೇಳ್ತಾಳೆ? ಕಣ್ಣೀರ ಕೋಡಿ ಹರಿಸುತ್ತೇನೆಂದಳು ನಿಮ್ಮಪ್ಪ ನನ್ನ ಉರಸಿದ. ಹಾಗೆ ಕಣ್ಣೀರಿನ ಧಾರೆಯನ್ನು ಹರಿಸುತ್ತಾ ಮಾತನಾಡ್ತಾಳೆ. ಏನ್ ಹೇಳ್ತಾಳೆ? ಏನೆಂದಳು? ನಿಮ್ಮಪ್ಪ ನನ್ನ ಒರೆಸಿದ. ಅಯ್ಯೋ ಮಗಳೇ, ನಿನ್ನ ತಂದೆ ನನ್ನನ್ನು ಪೀಡಿಸಿದ, ನನಗೆ ಹಿಂಸೆ ಕೊಟ್ಟ, ಅಂದ್ರೆ ನನ್ನನ್ನು ಹೊರಗೆ ಹಾಕಿದ. ಗೊತ್ತಿದೆ ಅಲ್ಲ ಆರಂಭದಲ್ಲಿ ಹೇಳುವಂಥದ್ದು. ಅವನ ಭಾಗ್ಯ ತೆಗೆಯಲಿಕ್ಕೆ ಆಗುದಿಲ್ಲ, ತಂದೆ ಹೇಳಿದಾನಲ್ಲ ತನ್ನ ಕೈಯಲ್ಲಿ ಮಗು ಮಲಗಿದೆ ಅಂತ. ಅಂದ್ರೆ ಅವನು ಇನ್ನೊಂದು ಮದುವೆ ಆಗಿದ್ದಾನೆ ತಾಯಿಯನ್ನು ಬಿಟ್ಟು. ಹಾಗಿರುವಾಗ ಅಯ್ಯೋ ನಿನ್ನ ಅವಸ್ಥೆ ನನ್ನ ಅವಸ್ಥೆ ನಿನಗೆ ಬಂತಲ್ಲ ಅಂತ ಹೇಳ್ತಾಳೆ. ನಿಮ್ಮಪ್ಪ ನನ್ನ ಒರೆಸಿದ. ನಿಮ್ಮಪ್ಪ ಮದುವೆಯಾಗಿ ಕೂಡ ನನ್ನನ್ನು ತಳ್ಳಿದ ಅಲ್ವಾ, ಹಿಂಸೆ ಕೊಟ್ಟು ಹೊರಗೆ ಹಾಕಿದ. ನನ್ನ ಮಗಳೇ, ನನ್ನ ಹಾಡು ನಿನಗೆ ಈಗ ಗಟ್ಟೀತೆ. ನನ್ನ ಹಾಡು ಪಾಡು ಅಂದ್ರೆ ಸ್ಥಿತಿ ಅಲ್ಲ. ನನ್ನ ಸ್ಥಿತಿ ನಿನಗೂ ನನ್ನ ಸ್ಥಿತಿಯೇ ಬಂತು ಅಂತ ಹೇಳ್ತಾಳೆ. ನನ್ನ ಹಾಡು ನಿನಗೆ ಇಗಟೀತೆ. ಇಗಟೀತೆ ಅಂದ್ರೆ ತಟ್ಟೀತೆ ಅಂತ ಅರ್ಥ. ಬಂದಿದೆ ಅಂತ. ನನ್ನದೇ ಅವಸ್ಥೆ ನಿನಗೆ ಬಂತ, ನನ್ನದೇ ಸ್ಥಿತಿ ನಿನಗೆ ಬಂತ ಅಂತ ಕೇಳ್ತಾಳೆ. ನನ್ನ ಹಾಡು ನಿನಗೆ ಇಗಟೀತೆ ನನ್ನ ಮಗಳೇ, ಉತ್ರಿ ಮಳೆಯಾಗಿ ಹೊರಡವ. ಮತ್ತೆ ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವಳಿಗೆ ಅನುಭವದೇ ಇಲ್ಲ. ಗಂಡ ತನ್ನನ್ನು ಹೊರಗೆ ಹಾಕಿದಾಗ ತಾನೆಷ್ಟು ಕಷ್ಟಪಟ್ಟಿದ್ದೇನೆ, ಈಗ ಯಾರೂ ಇಲ್ಲ. ಹಾಗಿರುವಾಗ ನನ್ನ ಕಷ್ಟವೇ ದೊಡ್ಡದಾಗಿದೆ, ನಾನೇ ಕಷ್ಟಪಡ್ತಾ ಇದ್ದೇನೆ. ಇನ್ನು ಮಕ್ಕಳೊಂದಿಗೆ ಬಂದಾಗ ನಾನೇನ್ ಮಾಡ್ಲಿ ಅಂತ ಹೇಳ್ತಾಳೆ. ಆ ಅರ್ಥ ಮಾಡಿಕೊಳ್ತಾಳೆ, ಭಾವಿಸ್ತಾಳೆ. ಒಂದು ಒಳ್ಳೆಯ ಸಂದೇಶ ಕೊಡ್ತಾಳೆ. ಉತ್ರಿ ಮಳೆಯಾಗಿ ಹೊರಡಪ್ಪ, ನೀನು ಉತ್ತರೆ ಮಳೆಯಾಗಿ ಹೊರಡು, ನೀನು ಉತ್ತರೆ ಮಳೆಯಾಗಿ ಹೋಗು. ಅಂದ್ರೆ ಮಳೆಯಾಗಿ ಸುರಿ ಅಂತ ಅರ್ಥ. ಯಾಕಂದ್ರೆ ಆಗ ದೊಡ್ಡ ಅರ್ಥ ಇರುವಂತದ್ದು. ಉತ್ತರೆ ಮಳೆಯಾಗಿ ಸುರಿ. ನಿನಗೆ ಯಾರು ರಕ್ಷಿಸಲಿಕ್ಕೆ ಯಾರಿಲ್ಲ. ನಾನು ಅಷ್ಟು ಸ್ಥಿತಿಯಲ್ಲಿ ಇಲ್ಲ. ಬೇರೆ ಯಾರು ಸಹಾಯ ಮಾಡಿರ್ಲಿಕ್ಕಿಲ್ಲ, ಮಾಡಿದ್ರೆ ಇಲ್ಲಿ ಬರ್ತಾ ಇಲ್ಲ. ಹಾಗಿರುವಾಗ ನೀನು ಉತ್ತರೆ ಮಳೆಯಾಗಿ ಹೋಗು ಅಂತ ಹೇಳ್ತಾಳೆ. ಅಂದ್ರೆ ಮಳೆ ಹೇಗೆ ಎಲ್ಲರಿಗೂ ಸಮಾನವಾಗಿ ಅದರ ಸಂತೋಷವನ್ನು ಕೊಡ್ತದೋ ಹಾಗೆ ಮಳೆಗೆ ಭೇದ ಭಾವ ಇಲ್ಲ ಅಲ್ಲ. ಹಾಗೆ ನೀನು ಉತ್ತರೆ ಮಳೆಯಾಗಿ, ಎಲ್ಲರೂ ಬಯಸ್ತಾರಲ್ಲ ಉತ್ತರ ಮಳೆಯನ್ನು, ಕೃಷಿಗೆಲ್ಲ ಅಗತ್ಯ. ಹಾಗಿರುವಾಗ ಉತ್ತರ ಮಳೆಯಾಗಿ ಎಲ್ಲರಿಗೂ ಸಂತೋಷ ಕೊಡು, ಎಲ್ಲರ ಜೀವನವನ್ನು ಹಸಿರು ಮಾಡು, ಸಂತೋಷ ಕೊಡು ಅಂತ ಹೇಳುವ ಹಾಗೆ ನೀನು ಉತ್ತರ ಮಳೆಯಾಗಿ ಹೊರಡು ಅಂತ ಹೇಳ್ತಾಳೆ. ಅಂದ್ರೆ ಉಳಿದವರು ನಿನಗೆ ಯಾರು ಸಹಾಯ ಮಾಡದೇ ಇದ್ರು ಕೂಡ, ನಿನಗೆ ನಿನ್ನ ಗಂಡನ ಮನೆಯವರು ಸಹಾಯ ಮಾಡಲಿಲ್ಲ, ಮತ್ತೆ ನಿನ್ನ ಒಡ ಹುಟ್ಟಿದವರು ಕೂಡ ಸಹಾಯ ಮಾಡಲಿಲ್ಲ, ನಾನು ಸಹಾಯ ಮಾಡೋ ಸ್ಥಿತಿ ಇಲ್ಲ, ಮತ್ತೆ ಹೇಗೆ ಮಾಡ್ಲಿ? ಹಾಗಿರುವಾಗ ಈ ಸಂದೇಶ ಕೊಡ್ತಾಳೆ. ಅಂದ್ರೆ ನೀನು ಲೋಕಕ್ಕೆ ತಿಳಿಸು ಅಲ್ವಾ ಹೇಗಿರ್ಬೇಕು ಅಂತ. ಉತ್ತರ ಮಳೆಯಾಗಿ ಎಲ್ಲರಿಗೂ ಸಹಾಯ, ನಿನ್ಗೆ ಯಾರು ಸಹಾಯ ಮಾಡದಿದ್ರು ಕೂಡ ನೀನೆಲ್ಲರಿಗೂ ಸಹಾಯ ಮಾಡು, ಉತ್ತರ ಮಳೆಯಾಗಿ ಸುರಿ ಅಂತ ಹೇಳ್ತಾಳೆ. ಸರಿ, ಅದನ್ನು ಕೇಳಿದಂತ ಮಗಳಿಗೆ ಅರ್ಥ ಆಗ್ತದಲ್ಲ ತಾಯಿಯ ಸ್ಥಿತಿ. ಹೋಗ್ತಾಳೆ. ಹೇಗೆ ಹೋಗ್ತಾಳೆ? ನೆತ್ತಿಕೊಂಡು ಕಂದನ ಕೈ ಹಿಡಕೊಂಡು ಗೆಜ್ಜೆ ವಜ್ರಾನ ನಡೆಸುತ್ತ ಉತ್ತರ ದೇವಿ ಉತ್ರಿ ಮಳೆಯಾಗಿ ಹೊರಟಾಳು. ಹಾಗೆ ಆ ರೀತಿಯಾಗಿ ತನಗೆ ಯಾರ ಸಹಾಯ ಸಿಗದೆ ಹೋದಾಗ ತಾಯಿಯ ಆ ಅಸಹಾಯಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳು ಹೋಗ್ತಾಳೆ ಅಂತೆ. ಒಂದನ್ನೆತ್ತಿಕೊಂಡು, ಆಗ ಹೇಳಿದ ಹಾಗೆಲ್ಲ ಒಂದು ಮಗುವನ್ನು ಎತ್ತಿಕೊಂಡು, ಇನ್ನೊಬ್ಬನನ್ನು ಕೈ ಹಿಡಿದು ನಡೆಸಿಕೊಂಡು, ಮತ್ತೊಂದು ಮಗನನ್ನು ಗೆಜ್ಜೆ ವಜ್ರನ್ನು ನಡೆಸುತ್ತಾ ಅವನು ಹಿಂದೆ ಬರ್ತಾನೆ. ಹೀಗೆ 3 ಮಕ್ಕಳೊಂದಿಗೆ ಅವಳು ಹೋದಳು. ಎಲ್ಲಿಗೆ? ಉತ್ತರೆ ಮಳೆಯಾಗಿ ಹೊರಟಾಳು. ಉತ್ತರೆ ಮಳೆಯಾಗಿ ಅವಳು ಹೊರಟಿದ್ದಾಳೆ ಅಂತ ಹೇಳ್ತಾಳೆ. ಹೀಗೆ ಆ ಜನಪದರು ಹೇಗೆ ತಮ್ಮ ಹೆಣ್ಣಿನ ಜೀವನಕ್ಕೆ ಸಂಬಂಧಪಟ್ಟು ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಜನಪದ ಕಥನ ಗೀತೆ ಯಾವ ರೀತಿ ಇದೆ ಎಂಬುದಾಗಿ ನಮಗೆ ಈ ಕಥನ ಗೀತೆಯ ಮೂಲಕ ನಮಗೆ ಗೊತ್ತಾಗಿರಬಹುದು. ಜೊತೆಗೆ ಇಲ್ಲಿ ಬಂದಂತಹ ವಿಷಯಗಳು ಎಲ್ಲ ಜನಪದ ಸಾಹಿತ್ಯದಲ್ಲಿ ಕಾಣುವಂಥದ್ದು ಅಥವಾ ಜನಪದ ಗೀತೆಗಳಲ್ಲಿ ಕಾಣುವಂಥದ್ದು, ಹೆಚ್ಚಾಗಿ ಕಾಣುವಂಥದ್ದು ಆ ಹೆಣ್ಣಿನ ಕಷ್ಟ, ಅವಳು ತಾಯಿಯಾಗಿ ಮಗಳಾಗಿ ಪಡುವಂತ ಕಷ್ಟ, ಜೀವನದಲ್ಲಿ ಆ ಗಂಡನ ಮನೆಗೆ ಹೋದಾಗ ಅಲ್ಲಿ ಹೇಗೆ ಅವಳು ಹೊಂದಿಕೊಂಡಿರ್ಬೇಕಾಗ್ತದೆ, ಎಷ್ಟು ಕಷ್ಟಪಡ್ತಾಳೆ, ಅದೆಲ್ಲ ಈ ಜನಪದ ಹಾಡುಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕಾಣಿಸ್ತದೆ. ಅದನ್ನು ಹೇಗೆ ಜನಪದ ಗೀತೆಗಳೆಲ್ಲ ಹೇಗೆ ಬಂದವು
ಅವರು ಅವರವರ ಚಟುವಟಿಕೆಗಳಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಹೇಳುವಂಥದ್ದು ಅಲ್ವಾ, ಆಗ ಒಂದು ಸಮಾಧಾನ ಆಗುವಂಥದ್ದು, ಅಷ್ಟಾದ್ರೂ ಮನಸ್ಸು ಹಗುರ ಆಗುವಂಥದ್ದು, ಆ ಮೂಲಕ ಅದು ಸಾಗಿ ಬಂದದ್ದು. ಹೀಗೆ ಮೊದಲೇ ಕಳೆದ ತರಗತಿ ನೆನಪು ಮಾಡಿದ ಹಾಗೆ ಬಾಯಿಂದ ಬಾಯಿಗೆ ತಲೆಮಾರಿನ ತಲೆಮಾರಿಗೆ ಸಾಗಿ ಬಂದಂಥದ್ದು. ಆಗ ಅವರ ಜೀವನದ ಅನುಭವಗಳು, ಅವರು ಪಟ್ಟಂತ ಕಷ್ಟ ಸಮಸ್ಯೆಗಳು ಇದೆಲ್ಲ ಅಲ್ಲಿ ಹೊರಹೊಮ್ಮಿದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಅರ್ಥ ಆಗ್ತದೆ ಅಲ್ವಾ. ಈಗ ಇಲ್ಲಿ ಹೆಣ್ಣೊಬ್ಬಳ ಸೊಸೆಯಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಂತಹ ಹೆಣ್ಣೊಬ್ಬಳ ಕಷ್ಟ, ಅವಳು ಪಡ್ಬೇಕಾದ ಕಷ್ಟ ಅಲ್ವಾ, ಅತ್ತೆಯೊಂದಿಗೆ ಇರುವ ಆ ಸಮಸ್ಯೆ ಇದೆಲ್ಲ ಕಾಣ್ತದೆ. ಆಗ ಯಾರದು ಸರಿ ಯಾವ್ದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಏನಿದ್ರು ಎಲ್ಲ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋದ ಬಳಿಕ ಆ ಗಂಡನ ಮೇಲೆ ಇಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅಂತ ಈ ಹೆಚ್ಚಿನ ಹಾಡುಗಳಲ್ಲಿ ಕೂಡ ಕಾಣುತ್ತದೆ. ಅದೇ ರೀತಿ ಏನಿದ್ರು ಕೂಡ ಆ ತಾಯಿಯ ಮೇಲಿನ ಪ್ರೀತಿ, ತವರಿನ ಪ್ರೀತಿ ಇದೆಲ್ಲ ಬಹಳಷ್ಟು ಹಾಡುಗಳಲ್ಲಿ ಕಾಣಿಸುತ್ತದೆ. ಅದೆಲ್ಲ ಅದೇ ಇದರಲ್ಲಿ ಬಂದಂತಹದ್ದು. ಆ ಮೂಲಕ ನಮಗೆ ತಿಳ್ಕೊಳ್ಬಹುದಲ್ವಾ. ಈಗಾದ್ರೆ ಅದೇ ಸ್ಥಿತಿ, ಈಗ ಕೂಡ ಅಂತಹ ಸಮಸ್ಯೆಗಳು ಕಾಣುತ್ತೇವೆ. ಹಾಗಿರುವಾಗ ಬೇಕಾದದೇನು ಒಂದು ಅನ್ಯೋನ್ಯವಾಗಿ ಇರಬೇಕು ಮನೆಯಲ್ಲಿ, ಅತ್ತೆ ಸೊಸೆ ಎಲ್ಲರೂ ಕೂಡ ಮಕ್ಕಳೆಲ್ಲ ಅಂತ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಜೀವನದಲ್ಲಿ ಒಂದು ಸಣ್ಣ ಸಣ್ಣ ತಪ್ಪುಗಳು ಬಂದಾಗ ಅದನ್ನೆಲ್ಲ ಪರಿಹರಿಸಬೇಕು. ಇಲ್ಲಾಂದ್ರೆ ಅದೇ ಸಣ್ಣ ವಿಚಾರಗಳು ದೊಡ್ಡದಾಗ್ತದೆ, ಅದು ಎಲ್ಲಿ ಕೂಡ ತಲುಪುವುದು ಗೊತ್ತಾಗ್ತದೆ. ಇಷ್ಟೆಲ್ಲ ವಿಷಯ ನಿಮ್ಗೆ ಕೂಡ ಅರ್ಥ ಆಗಿದ್ದು ಎಂದು ಭಾವಿಸ್ತೇನೆ. ಜೊತೆಗೆ ನೀವು ಕೂಡ ಈಗಾಗಲೇ ಜನಪದ ಗೀತೆಗಳನ್ನೆಲ್ಲ ನೋಡಿರಬಹುದು. ಆಗ ಇನ್ನೂ ಹೆಚ್ಚಿನ ಇಂತಹ ಕಥನ ಗೀತೆಗಳನ್ನು ನೋಡಬೇಕು. ಇದಂತೂ ಕರ್ನಾಟಕದಾದ್ಯಂತ ಜನಪ್ರಿಯವಾದಂತಹ ಕಥನ ಗೀತೆ. ಇದು ಉತ್ತರಾದೇವಿ ಅಂತ ಹೆಸರು ಕರಿತೇವೆ. ಇಲ್ಲಿಗೆ ಉತ್ತರಾಜಿ ಅಂತ ಹೆಸರು ಇಟ್ಟಿದ್ದಾರೆ ಈ ನಮ್ಮ ಭಾಗಕ್ಕೆ. ಈ ಭಾಗ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ, ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನಿಸುವ. ಜನಪದರ ಬದುಕು ಉತ್ತರಾಜಿ ಕಥನ ಗೀತೆಯಲ್ಲಿ ಹೇಗೆ ಮೂಡಿ ಬಂದಿದೆ ಎಂಬುದರ ಕುರಿತು ಚರ್ಚಾಕೂಟವನ್ನು ಏರ್ಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಚರ್ಚಾಕೂಟವನ್ನು ನಡೆಸುವಂತ ಸ್ಥಿತಿ ನಾವಿಲ್ಲ ಅಲ್ವಾ, ನೇರವಾದಂತ ತರಗತಿ ಆರಂಭವಾಗಿಲ್ಲ. ಹಾಗೆ ಇಂಥ ಸ್ಥಿತಿಯಲ್ಲಿ ನಾವು ಈ ಕಥನ ಕವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಪ್ರಶ್ನೆಗೆ ಉತ್ತರ ಬರೀಬಹುದಲ್ಲ. ಜನಪದರ ಬದುಕು ಉತ್ತರಾರ್ಧ ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ, ಜನಪದರ ಬದುಕು ಹೇಗೆ ಮೂಡಿ ಬಂದಿದೆ ಅಂತ ಕೇಳ್ತಾರೆ, ಬರೀಬಹುದು ನಿಮ್ಗೆ ಅಲ್ವಾ. ಜನಪದರ ಬದುಕಿದು ಅಂದ್ರೆ ಒಂದು ಹೆಣ್ಣು ಗಂಡನ ಮನೆಗೆ ಹೋದಂತ ಹೆಣ್ಣಿನ ಕಷ್ಟ ಏನು ಅಂತ ಗೊತ್ತಾಗ್ತದೆ, ಜೊತೆಗೆ ಅತ್ತೆಯ ವರ್ತನೆ ಹೇಗೆ ಅಂತ ಗೊತ್ತಾಗ್ತದೆ. ಅತ್ತೆಯ ಮಟ್ಟಿಗೆ ಅವಳು ಸರಿಯಾಗಿರ್ಬಹುದು, ಆದ್ರೆ ಸೊಸೆಗೆ ಅದನ್ನು ಎಲ್ಲವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂತೂ ಈ ಸಮಸ್ಯೆ ಎಲ್ಲ ಕಡೆ ಇದೆ, ಎಲ್ಲ ಕುಟುಂಬದಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಇರುವಾಗ ಆ ಹೆಣ್ಣಿನ ಕಷ್ಟ ಗೊತ್ತಾಗ್ತದೆ. ಒಂದು ರೀತಿಯಲ್ಲಿ ಅಲ್ಲ ಆ ಸಮಸ್ಯೆ ನಮಗೆ ಗೊತ್ತಾಗ್ತದೆ, ಅವಳ ಬದುಕು ಏನಾಯಿತು ಅಂತ ಗೊತ್ತಾಗ್ತದೆ. ಅದರ ಕುರಿತು ಬರಿಬೇಕು, ಬರೆದ್ರಾಯ್ತು. ಚರ್ಚಾಕೂಟದಲ್ಲಿ ಆ ಚರ್ಚಿಸುವಾಗ ಏನೇ ವಿಷಯ ಬರ್ತದೋ ಆ ರೀತಿಯಲ್ಲಿ ನೀವು ಉತ್ತರ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಉತ್ತರಾಜಿ ಮತ್ತು ಅವಳ ಅತ್ತೆಯ ಸಂಭಾಷಣೆಯಲ್ಲಿ ಕಂಡುಬರ ವ್ಯಂಗ್ಯವನ್ನು ಗುರುತಿಸಿ ಟಿಪ್ಪಣಿ ಬರೆಯಿರಿ. ವ್ಯಂಗ್ಯ ಇದೆ ಇಲ್ಲಿಂದ ಗೊತ್ತಿದೆ ನಿಮಗೆ, ಎರಡನೇ ಭಾಗದಲ್ಲಿ ಬರ್ತದಲ್ಲ ವ್ಯಂಗ್ಯ. ಇವಳನ್ನು ತವರ ಮನೆಗೆ ಕಳಿಸುವಂತ ಗಂಡ ಮಗನಲ್ಲಿ ಹೇಳಿದಂತ ಅತ್ತೆ ಕೊನೆಗೆ ಇವಳು ಹೊರಟಾಗ ಏನ್ ಮಾಡ್ತಾಳೆ, ಬಾಯಿ ಉಪಚಾರ ಮಾಡುವ, ಉಳಿದವರು ಹೊರಗಿನವರು ಏನ್ ಭಾವಿಸ್ಲಿ, ಅತ್ತೆ ಒಳ್ಳೆಯವಳು ಅಂತ ಭಾವಿಸ್ಲಿ ಎಂಬ ಉಪಚಾರ ಮಾಡ್ತಾಳಲ್ವಾ, ಅದು ಬರಿಬೇಕು. ಊಟ ಮಾಡಿ ಹೋಗು, ಹಾಲು ಕುಡಿದು ಹೋಗು ಅಂತ ಹೇಳ್ತಾಳೆ. ಅಥವಾ ಈ ಬಾಳೆಹಣ್ಣು ತಿನ್ನುವುದು ಯಾರು ಅಂತ ಕೇಳ್ತಾಳೆ. ಇದೆಲ್ಲ ಅವಳೇ ಇವಳ ಕಾರಣ ಸೊಸೆಯನ್ನು ಹೊರಗೆ ಹಾಕ್ಲಿಕ್ಕೆ. ಆದ್ರೆ ಕೊನೆಗೆ ಅವಳೇ ಈ ರೀತಿ ಬಾಯಿ ಉಪಚಾರದ ನಟನೆ ಮಾಡ್ತಾಳೆ. ಅದು ವ್ಯಂಗ್ಯ ಅಂತ ಗೊತ್ತಾಗ್ತದಲ್ಲ, ವ್ಯಂಗ್ಯದ ಹೇಳುವಂಥದ್ದು ಅವಳಿಗೆ ಗೊತ್ತುಂಟಲ್ಲ, ತಾನೇ ಇವಳನ್ನು ಹೊರಗೆ ಹಾಕಿದ್ದು ಅಂತ. ಹಾಗೆ ಇಬ್ಬರು ಕೂಡ ಆ ಎರಡು ವ್ಯಂಗ್ಯ, ಅದಕ್ಕೆ ಸರಿಯಾದ ಉತ್ತರ ಹೊಸೆ ಕೊಡ್ತಾಳೆ. ಅವಳು ಕೂಡ ವ್ಯಂಗ್ಯವಾಗಿ ಹೇಳ್ತಾಳಲ್ಲ, ಬೇಡಪ್ಪ ಅಲ್ವಾ, ನನ್ನ ಇಷ್ಟ ಇಲ್ಲ ಅಂತ ನೀನು ಹೊರಗೆ ಹಾಕಿದ್ದು. ಹಾಗಿರುವಾಗ ಎಲ್ಲ ನಿನಗೆ ಆಯ್ತು ಅಲ್ಲ, ಊಟ ನೀನೇ ಮಾಡು, ಮಗನಿಗೆ ಕೊಡು, ಅಥವಾ ಬರುವಳಿಗೆ ಕೊಡು, ಬರುವಳಿಗೆ ಇನ್ನೊಬ್ಳು ಹೊಸಬ್ಳು ಬರ್ತಾಳೆ ಅಂತ ಹೇಳಿದ್ಯಲ್ಲ ಅವಳಿಗೆ ಕೊಡು ಅಂತ. ಹಾಲನ್ನು ಕೂಡ ಹಾಗೆ ಮಾಡು, ನೀನು ಕುಡಿ, ನಿನ್ನ ಮಗನಿಗೆ ಕೊಡು, ಹೊಸ ಸೊಸೆಗೆ ಕೊಡು ಅಂತ ಹೇಳ್ತಾಳೆ. ಅದೇ ರೀತಿ ಬಾಳೆಹಣ್ಣನ್ನು ಕೂಡ ನೀನೇ ತಿಂದುಕೋ, ಮಗನಿಗೆ ಕೊಡು, ಹೊಸ ಸೊಸೆ ಕೊಡು ಅಂತ ಹೇಳ್ತಾಳೆ. ಯಾಕೆ ನಾನು ಬೇಡ ನಿನಗೆ, ನನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸರಿಯಾದ ಉತ್ತರ ಕೊಡ್ತಾಳೆ. ಅದು ವ್ಯಂಗ್ಯವಾಗಿರುವಂತದ್ದಲ್ಲ. ಅವಳ ಆ ವ್ಯಂಗ್ಯದ ಮಾತಿಗೆ ಇವಳು ಕೂಡ ಹೇಳ್ತಾಳೆ ಸರಿಯಾದ ಉತ್ತರ, ಅದನ್ನು ಬರಿಬಹುದು. ಆಮೇಲೆ ಉತ್ತರಾಜಿಯ ಜೀವನ ದುರಂತಮಯವಾಗಿ ಪರಿಣಮಿಸಲು ಉಂಟಾದ ಕಾರಣಗಳನ್ನು ಕಿರುಲೇಖನ ರೂಪದಲ್ಲಿ ಬರೆಯಿರಿ. ಕಿರುಲೇಖನ ಬರೀಬೇಕು, ಯಾಕಾಗಿ ಅವಳ ಜೀವನ ದುರಂತಮಯವಾಯಿತು ಅಂತ. ಕಾರಣ ಅರ್ಥ ಮಾಡಿಕೊಳ್ಬಹುದಲ್ವಾ. ಆ ಗಂಡನ ಮನೆಯಲ್ಲಿ ಹೇಗೆ ಸರಿಯಾದ ವಾತಾವರಣ ಇರಲಿಲ್ಲ, ಒಂದು ಸಣ್ಣ ಜಗಳವಾದಾಗ ಅತ್ತೆ ಅಷ್ಟು ಸಿಟ್ಟುಕೊಂಡು ಇವಳನ್ನು ಹೊರಗೆ ಹಾಕ್ತಾಳೆ, ಮಗನಲ್ಲಿ ಹೇಳ್ತಾಳೆ ಅಲ್ಲ, ಒತ್ತಾಯಿಸ್ತಾಳೆ. ಹಾಗೆ ಇವಳು ಹೋಗಲೇಬೇಕು, ಅದಕ್ಕಾಗಿ ತನ್ನ ಆಭರಣವನ್ನು ಕೂಡ ಅಲ್ಲ, ತೋಳಬಂದಿಯನ್ನು ಮಾರ್ತೇನೆ, ಮೂಗಿನ ಆಭರಣ ಮಾರ್ತೇನೆ ಅಂತ ಹೇಳ್ತಾಳೆ, ಇನ್ನೊಬ್ಬಳು ತರ್ತೇನೆ ಅಂತ ಅಷ್ಟು ಹಠ ಬರ್ತದೆ. ಹಾಗಿರುವಾಗ ಬಹುಶಃ ಅತ್ತೆ ಕೂಡ ಎಷ್ಟೊಂದು ಹಠ ಇದೆ, ಸಿಟ್ಟಿದೆ ಅಂತ ಅರ್ಥ ಮಾಡಬಹುದು. ಅದರ ಎಡೆಯಲ್ಲಿ ಇವಳೇನು ಹೇಳಿದ್ರು ಕೂಡ ಇಷ್ಟ ಆಗಬೇಕಿಲ್ಲ. ಹಾಗೆ ಒಂದು ಸಣ್ಣ ಜಗಳಕ್ಕೆ ಇಷ್ಟು ಅತ್ತೆಗೆ ಸಿಟ್ಟು ಬಂದಾಗ
ಇವಳೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾಣ್ತದೆ ಅಲ್ವಾ. ಹಾಗಿರುವಾಗ ಅದ ಕಾರಣ ಇವಳು ಹೋಗ್ಬೇಕಾಯ್ತು. ಇವಳು ಜೊತೆಗೆ ಇವಳು ಅಲ್ಲಿಂದ ಹೋದ ಬಳಿಕ ಕೂಡ ಅವಳಿಗೆ ತವರ ಮನೆಯಿಂದ ಕೂಡ ಯಾರು ಸಹಾಯ ಸಿಗುದಿಲ್ಲ. ತಂದೆ ಸಹಾಯ ಸಿಗುದಿಲ್ಲ, ಅಣ್ಣ ಸಹಾಯ ಮಾಡುದಿಲ್ಲ, ಅಕ್ಕ ಸಹಾಯ ಮಾಡುದಿಲ್ಲ, ತಾಯಿಗೆ ಸಹಾಯ ಮಾಡಿಸುದಿಲ್ಲ. ಇಲ್ಲ, ಅವಳೇ ಈಗ ಗಂಡನಿಂದ ಹೊರಗೆ ತಳ್ಳಲ್ಪಟ್ಟಿದ್ದಾಳೆ ಅಲ್ವಾ. ಗಂಡ ಹೊರಗಾಗಿದ್ದಾನೆ, ಒಂಟಿಯಾಗಿದ್ದಾಳೆ. ಈಗಲೇ ಇವಾಗ ಗಂಡನ ಮನೆಯಲ್ಲಿ ಸಹಾಯ ಸಿಗ್ಲಿಲ್ಲ, ತವರ ಮನೆಯಿಂದ ಕೂಡ ಯಾರು ಸಹಾಯ ಸಿಗ್ಲಿಲ್ಲ. ತಾಯಿ ಪ್ರೀತಿ ಅಂತೂ ಇದೆ ಯಾವತ್ತು, ಆದ್ರೆ ಅವಳು ಅಸಹಾಯಕಳಾಗಿದ್ದಾಳೆ. ಹಾಗೆ ಅವಳು ಜೀವನ ದುರಂತವಾಗ್ತದಲ್ಲ, ಉತ್ತರೆ ಮಳೆಯಾಗಿ ಹೋದ್ಲು ಅಂತ ಜನಪದರು ಹೇಳ್ತಾರೆ ಈ ರೀತಿಯಲ್ಲಿ. ಮುಂದಿನ ಪ್ರಶ್ನೆ, ಕೌಟುಂಬಿಕ ವ್ಯವಸ್ಥೆಯ ಸೂಕ್ಷ್ಮ ವಿಚಾರಗಳು ಉತ್ತರಾಜಿಯ ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ಎಂಬುದನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ. ಇದೇ ವಿಚಾರ ಇನ್ನೊಂದು ಕೇಳ್ತಾರಲ್ಲ, ಕೌಟುಂಬಿಕ ವ್ಯವಸ್ಥೆಯ ಸೂಕ್ಷ್ಮ ವಿಚಾರಗಳು. ಒಂದು ಕುಟುಂಬದ ವ್ಯವಸ್ಥೆ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಯಲ್ಲಿ ಒಂದು ಕುಟುಂಬದಲ್ಲಿ ಇರುವಾಗ ಅದು ಪ್ರತಿಯೊಂದು ವಿಚಾರ ಕೂಡ ಎಷ್ಟು ಸೂಕ್ಷ್ಮವಾಗಿ ಇರುವಂತದ್ದು. ಅಂದ್ರೆ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ನೋಡಿಕೊಳ್ಬೇಕು. ಸ್ವಲ್ಪ ದೊಡ್ಡದಾದ್ರೆ ಏನಾಗ್ತದೆ, ಹೀಗಾಗ್ತದಲ್ಲ. ಉತ್ತರಾಜಿ ಉದಾಹರಣೆ ಆಗಿದ್ದಾರೆ. ಸಣ್ಣ ಜಗಳದಿಂದ ಅವಳು ಮನೆ ಬಿಟ್ಟು ಹೋಗ್ಬೇಕಾಯ್ತು. ಅಂದ್ರೆ ಅದೇ ರೀತಿ ಸೂಕ್ಷ್ಮವಾದ ವಿಚಾರಗಳು ಇರ್ತದೆ ನಮ್ಮಲ್ಲಿ ಕೂಡ, ಈಗ ಕೂಡ ಇದೆ ಅಲ್ಲ. ಕುಟುಂಬಗಳೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಅದೆಷ್ಟು ದೊಡ್ಡ ಗಂಭೀರ ಸ್ಥಿತಿಗೆ ಮುಟ್ತದೆ ಅಂತ ಗೊತ್ತಿರಬಹುದು. ಆಗ ಸೂಕ್ಷ್ಮ ವಿಚಾರವನ್ನು ಆಗಿದ್ರು ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ನೋಡಿಕೊಳ್ಬೇಕು. ಅದು ವಿಪರೀತಕ್ಕೆ ಹೋಗದಾಗ ನೋಡ್ಬೇಕು. ಆಗ ಸಣ್ಣ ಸಣ್ಣ ವಿಚಾರವನ್ನು ಕೂಡ ಬಹಳ ಜಾಗ್ರತೆಯಲ್ಲಿ ನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದೇ ಬರಿಬೇಕಾದದ್ದು. ಆಗ ಈ ಕಥೆಯಲ್ಲಿ ಹೇಗೆ, ಇದೇ ಕಾರಣ ಅಲ್ಲ. ಬಹುಶಃ ಸೊಸೆ ಸ್ವಲ್ಪ ಇನ್ನು ಕೂಡ ಹೊಂದಿಕೊಳ್ಬೇಕಿತ್ತೇನು, ಅಥವಾ ಅತ್ತೆ ಹೇಳಿದಾಗ ಕೇಳಬೇಕಾಗಿತ್ತು, ಅತ್ತೆ ಏನ್ ಹೇಳಿದ ಕೇಳಬೇಕಾಗಿತ್ತು. ಇಲ್ಲಾಂದ್ರೆ ಈ ಸಮಸ್ಯೆ ಬರ್ತದೆ. ಯಾಕೆ ಬಹಳ ಕುಟುಂಬದ ವ್ಯವಸ್ಥೆಯಲ್ಲಿ ಬಹಳ ಸೂಕ್ಷ್ಮ ವಿಷಯಗಳು ಬರ್ತವೆ. ಅದನ್ನೆಲ್ಲ ಬಹಳ ಜಾಗ್ರತೆಯಲ್ಲಿ ನಿರ್ವಹಿಸಬೇಕು ಅಂತ ಹೇಳುವಂಥದ್ದು. ಅದನ್ನು ಸ್ವಲ್ಪ ವಿಮರ್ಶಾತ್ಮಕವಾಗಿ ಬರಿಬಹುದಲ್ವ, ನಮಗೆ ಕೂಡ ನಾವು ಕಾಣುವಂಥದ್ದು, ಅನುಭವಿಸುವಂಥದ್ದು. ಮುಂದಿನ ಪ್ರಶ್ನೆ, ತವರಿಗೆ ಹೊರಟ ಉತ್ತರಾಜಿಯ ಮಾನಸಿಕ ತುಮುಲವನ್ನು ಕುರಿತು ಲೇಖನ ಬರೆಯಿರಿ. ಮಾನಸಿಕ ತುಮುಲ, ಆ ಮನಸ್ಸಿನ ಗೊಂದಲ, ನೋವು ಅಲ್ಲ, ಕಷ್ಟ ಅಂತ ಹೇಳುವಂಥದ್ದು. ಅವಳು ತವರ ಮನೆಗೆ ಹೋಗ್ತಾಳೆ, ಹೋಗುವ ಹೇಗಿರ್ಬೋದು ಅವಳ ಮಾನಸಿಕ ಸ್ಥಿತಿ ಅಲ್ವಾ. ಒಂದು ತವರು ಮನೆಯಿಂದ ಗಂಡ ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂಬ ಒಂದು ಅಪವಾದ, ಜೊತೆ ಇನ್ನು ತಾನು ಮುಂದೇನ್ ಮಾಡಲಿ ಮಕ್ಕಳೊಂದಿಗೆ ಎಂಬ ಭಯ, ಜೊತೆಗೆ ಆ ರೀತಿ ಹೋಗುವಂಥದ್ದು ಬಹಳ ನೋವು ಕೊಡುವಂಥದ್ದು, ಬಹಳ ನಾಚಿಕೆ ತರುವಂಥದ್ದು. ಹಾಗೆ ಆಗ ಅವಳ ಮನಸ್ಸಿನಲ್ಲಿ ಹೇಗಿದ್ದಲ್ಲ, ಇದುವರೆಗೆ ಆದ ಘಟನೆ, ಇನ್ನು ನನ್ನ ಅವಸ್ಥೆ ಎಂಥದ್ದು ಅಂತ ಆಗ ಆ ಸ್ಥಿತಿಯನ್ನು ಕುರಿತು ಹೇಳಬಹುದು. ಜೊತೆಗೆ ತವರ ಮನೆಗೆ ಬಂದಾಗ ಅದಕ್ಕಿಂತ ಕಷ್ಟ ಆಗ್ತದಲ್ಲ, ಯಾರು ಸಹಾಯ ಸಿಗೋದಿಲ್ಲ. ಈ ವಿಚಾರವನ್ನೆಲ್ಲ ಸ್ವಲ್ಪ ನಮ್ಗೆ ಹೇಗೆ ಕಾಣ್ತದೆ ಹಾಗೆ ಬರಿಬಹುದು. ಅಂತೂ ಅವಳ ಮನಸ್ಸೆಷ್ಟು ದುಃಖದಿಂದ ತುಂಬಿಕೊಂಡಿರಬಹುದು, ಯಾವ ದಾರಿ ಇಲ್ಲದ ಸ್ಥಿತಿ, ಇದೆಲ್ಲ ಬರಿಬಹುದು. ಆಮೇಲೆ ಜನಪದ ಸಾಹಿತ್ಯದ ಸ್ತ್ರೀ ಎಂಬ ವಿಷಯದ ಕುರಿತು ಪ್ರಬಂಧ ಬರೆದು ವಿಚಾರಗೋಷ್ಠಿಯಲ್ಲಿ ಮಂಡಿಸಿರಿ. ಜನಪದ ಸಾಹಿತ್ಯದಲ್ಲಿ ಸ್ತ್ರೀ, ಇದು ಒಬ್ಬಳ ಅಲ್ಲ, ಅತ್ತೆ ಮತ್ತು ಸೊಸೆ ಇಬ್ಬರ ವಿಷಯದಲ್ಲಿ ಬರ್ತದೆ. ಜೊತೆ ಸೊಸೆಯ ಕಷ್ಟದ ವಿಚಾರ ಬರ್ತದೆ. ಅದೇ ರೀತಿ ಜನಪದ ಸಾಹಿತ್ಯದಲ್ಲಿ ಬಹಳಷ್ಟು ನಾವು ಹೇಳಿದೆಲ್ಲ, ಕಥೆಯಾಗಿರ್ಬೋದು, ಗೀತೆ ಆಗಿರ್ಬೋದು, ಅಲ್ಲೆಲ್ಲ ಹೆಣ್ಣಿನ ವಿಚಾರ ಹೆಚ್ಚು ಬರುವಂಥದ್ದು, ಮಹಿಳೆಯರ ಹೆಣ್ಣು ಮಕ್ಕಳ ಕಷ್ಟ ಬರುವಂಥದ್ದು. ಹಾಗಿರುವಾಗ ಅಲ್ಲಿ ಸ್ವಲ್ಪ ನಾವು ಬೇರೆ ಜನಪದ ಸಾಹಿತ್ಯವನ್ನು ನೋಡಿ ಅಲ್ಲಿ ಬರುವಂತಹ ಸ್ತ್ರೀಯರ ಕಷ್ಟವನ್ನು, ಆ ಸಮಸ್ಯೆಯನ್ನು ಕುರಿತೆಲ್ಲ ಬರಿಬಹುದು. ಅಥವಾ ಸ್ತ್ರೀಯರ ಪಾತ್ರ ಅಲ್ಲಿ ಹೇಗೆ ಬಂದಿದೆ ಅಂತ ಹೆಚ್ಚಿನ ಕಡೆ ಕೂಡ ಈ ವಿಚಾರಗಳ ಸಮಸ್ಯೆಗಳು ಬಂದಿವೆ, ಅದನ್ನು ಹೋಲಿಸಿ ಬರಿಬಹುದು. ಅದಕ್ಕಾಗಿ ಸ್ವಲ್ಪ ಜನಪದ ಸಾಹಿತ್ಯದ ಗೀತೆಗಳನ್ನು, ಕಥೆಗಳನ್ನು ಓದಬೇಕು. ಕೊನೆಯ ಪ್ರಶ್ನೆ, ಉತ್ತರಾಜಿಯ ತಾಯಿಯು ನೀಡಿದ ಪ್ರತಿಕ್ರಿಯೆ ಮಹತ್ವವೇನು? ತಾಯಿ ನೀಡಿದ ಪ್ರತಿಕ್ರಿಯೆ ಯಾವುದದು ಗೊತ್ತಿದೆ ಅಲ್ವಾ? ನಾನು ನಿನಗೆ ಯಾವ ಸಹಾಯ ಮಾಡೋ ಸ್ಥಿತಿಲಿಲ್ಲ, ನೀನು ಉತ್ತರೆ ಮಳೆಯಾಗಿ ಹೋಗು ಅಂತ. ಉತ್ತರೆ ಮಳೆ ಹೋಗುವಂತ ಅರ್ಥ ನಾನು ಹೇಳಿದ್ದೀನಿ ಈಗಾಗಲೇ ಅಲ್ವಾ. ಅಂದ್ರೆ ನಿನ್ಗೆ ಯಾರು ಸಹಾಯ ಸಿಗ್ಲಿಲ್ಲ, ಆದ್ರೆ ನೀನೆಲ್ಲರಿಗೂ ಸಹಾಯ ಮಾಡು. ಅದು ಒಳ್ಳೆ ಸಂದೇಶ ಅಲ್ಲ, ನೀನ್ ತೋರಿಸಿಕೊಡು ಕಷ್ಟದಲ್ಲಿದ್ದವರಿಗೆ ಏನ್ ಮಾಡಬೇಕು ಅಂತ. ತನಗೆ ಯಾರು ಸಹಾಯ ಸಿಗದಿದ್ರು ಬಹುಶಃ ಅಲ್ಲ, ನಮ್ಗೊಬ್ಬರ ಸಹಾಯ ಸಿಕ್ಕಿದಾಗ ನಾವಿನ್ನೊಬ್ಬರಿಗೂ ಸಹಾಯ ಮಾಡದ ಸ್ಥಿತಿ ಮನಸ್ಸಿಗೆ ಬರ್ಬೋದಲ್ವ, ನಾವೇ ಯಾಕೆ ಸಹಾಯ ಮಾಡಬೇಕು ಅಂತ. ಅದು ಹಾಗಲ್ಲ ಅಲ್ವಾ. ನಿನ್ನಗೆ ಆದ ಅನುಭವ ಬೇರೆ ಯಾರಿಗೂ ಆಗದೇ ಇರಲಿ, ನಿನ್ನ ನೋಡಿ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಅಲ್ವಾ, ಹೇಗೆ ಸಹಾಯ ಮಾಡಬೇಕು ಅಂತ. ಹಾಗೆ ನೀನೆಲ್ಲರಿಗೂ ಒಂದು ಸಂದೇಶ ಕೊಡು ಅಂತ ಹೇಳ್ತಾಳೆ. ಅದು ಇಲ್ಲಿರುವಂತ ಪ್ರತಿಕ್ರಿಯೆ ಮಹತ್ವ. ಅದು ಇಲ್ಲಾಂದ್ರೆ ಯಾರು ಹೇಳಲಿಕ್ಕಿಲ್ಲ ಅಲ್ವಾ. ನಿನ್ಗೆ ಯಾರು ಸಹಾಯ ಮಾಡಲಿಲ್ಲ ಇರುವಾಗ ಏನ್ ಹೇಳ್ಬೋದು, ಉಳಿದರೆ ಕೂಡ ಸಹಾಯ ಸಿಕ್ಕುದು ಬೇಡ ಅಂತ ಹೇಳ್ಬೋದು. ತಾಯಿ ಹಾಗೆ ಹೇಳಿಲ್ಲ, ನೀನು ಉತ್ತರ ಮಾಡಿ ಹಾಗೆ ಇಡೀ ಲೋಕಕ್ಕೆ ಸಹಾಯ ಮಾಡು, ನಿನ್ನ ನೋಡಿ ಇನ್ನಾದ್ರೂ ಎಲ್ಲರೂ ತಿದ್ದಿಕೊಳ್ಳಿ ಎಂಬ ಆ ಒಂದು ಭಾವ ಅಲ್ಲಿ ಕಾಣುವಂಥದ್ದು. ಇಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬರಿಬಹುದು ಅಂತ ಅನಿಸ್ತದೆ, ಯಾಕಂದ್ರೆ ನಮಗೆ ಅರ್ಥ ಆಗಿರ್ಬೋದು ಈ ಕಥನ ಗೀತೆ. ಆಮೇಲೆ ಭಾಷಾ ಬೇಸಲ್ಲಿ ಕೆಲವು ವಿಷಯ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ಆಗ ನಾಮಪದಗಳ ಬಗ್ಗೆ ಹೇಳಿದ್ದಾರೆ. ನಾಮಪದಗಳಲ್ಲಿ ಒಟ್ಟು 3 ಇದಲ್ಲ, ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ ಅಂತ ಇರುವಂತದ್ದು. ನಾಮಪದ ಅಂದ್ರೆ ಗೊತ್ತಿದೆ, ಏನು ಹೆಸರನ್ನು ಸೂಚಿಸುವಂತದಲ್ವಾ.
ಅದು ಒಬ್ಬರ ಹೆಸರಾಗಿರ್ಬೋದು, ಒಂದು ಸ್ಥಳದ ಹೆಸರಾಗಿರ್ಬೋದು, ಯಾವ ಹೆಸರು ಆಗಿರ್ಬೋದು. ಹಾಗೆ ಒಂದು ಹೆಸರನ್ನು ಸೂಚಿಸುವಂತ ನಾಮಪದ. ಅದರಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ. ಉದಾಹರಣೆ ಕೂಡ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದದ್ದು, ಎಷ್ಟೋ ಹಿಂದಿನಿಂದ ರೂಢಿಯಿಂದ ಬಂದದ್ದು, ಅದನ್ನೇ ಆ ರೀತಿ ಕರೆಯುವಂಥದ್ದು ಹೆಸರನ್ನು. ಉದಾಹರಣೆಯಲ್ಲಿ ಕೊಟ್ಟಿದ್ದಾರಲ್ಲ, ರಾಣಿ, ಸೊಸೆ. ರಾಣಿ ಅಂದ್ರೆ ಯಾವತ್ತೂ ಕೂಡ ರಾಣಿ ಅಲ್ವಾ, ರಾಜನ ಹೆಂಡತಿ ರಾಣಿ. ರಾಣಿ ಎಂಬುದನ್ನು ನಾವು ಯಾರಿಗೆ ಕರಿತೇವೋ ಅದು ಮೊದಲೇ ಇದ್ದದ್ದು, ರೂಢಿಯಿಂದ ಬಂದದ್ದು, ಒಬ್ಬಳಿಗಾಗಿ ಇಟ್ಟದಲ್ಲ, ಯಾರಿದ್ರು ರಾಣಿ ಆಯ್ತು. ಹಾಗೆ ಸೊಸೆ, ಸೊಸೆ ಅಂತ ಯಾರಿಂದ, ಆ ಸೊಸೆ, ಆ ಸಂಬಂಧ ಇರುವವಳು ಸೊಸೆ ಅಲ್ವಾ. ತನ್ನ ಮಗನ ಹೆಂಡತಿ ಸೊಸೆ, ಆಗ ಆ ಸೊಸೆಯನ್ನು ಸೊಸೆಯಾಗಿ ಕರೆಯುವಂಥದ್ದು ಯಾವತ್ತು ಕೂಡ. ಇದು ಕೂಡ ರೂಢಿಯಿಂದ ಬಂದದ್ದು, ಅಂದ್ರೆ ಬಳಕೆಯಿಂದ ಬಂದದ್ದು, ಎಷ್ಟೋ ಹಿಂದಿನಿಂದ, ಬದಲಾಯಿಸಲಿಲ್ಲ. ಆಗ ಆ ಅರ್ಥ ಅದಕ್ಕೆ ಇರ್ತದೆ. ಅದು ಯಾರಾದ್ರೂ ಕೂಡ ಆ ಹೆಸರು ಇರುವಂಥದ್ದು. ಆಮೇಲೆ ಅಂಕಿತನಾಮ. ಅಂಕಿತನಾಮ ಗೊತ್ತಿದ್ದಲ್ಲ, ಅಂಕಿತವಾಗಿ ಗುರುತಾಗಿ ಆಗಿ ಇಡುವಂಥದ್ದು. ಅದು ಇಂಥವರಿಗೆ ಇಡುವಂಥದ್ದು, ಒಂದು ಊರಾಗಿರ್ಬೋದು, ಅದೊಬ್ಬರ ಹೆಸರಾಗಿರ್ಬೋದು, ಗೊತ್ತಿದೆಯಲ್ಲ. ಈಗ ನದಿ ಉದಾಹರಣೆ, ನದಿ ಅಂದ್ರೆ ಎಲ್ಲ ನದಿಯೇ. ಆದ್ರೆ ನಾವು ಅಂಕಿತವಾಗಿ ಏನ್ ಹೇಳ್ತೇವೆ, ಇಂಥ ನದಿ ಅಲ್ವಾ. ಕಾವೇರಿ ನದಿ, ತುಂಗಾ ನದಿ ಅಂತ ಹೇಳ್ತೇವೆ. ಅಂದ್ರೆ ನದಿಯಲ್ಲಿ ಅದು ಅಂಕಿತನಾಮ ಅಲ್ವಾ, ಅಂಕಿತವಾಗಿ ಇಡುವಂಥದ್ದು, ಆ ನದಿಗೆ ಹೆಸರು. ಹಾಗೆ ಇಲ್ಲಿ ಹಾಸನ ಅಂದ್ರೆ ಆ ಊರಿನ ಹೆಸರು, ಆ ಊರಿಗೆ ಹಾಸನ ಅಂತ ಹೆಸರಿರ್ತದೆ, ಅದು ಅಂಕಿತ. ಹಾಗೆ ಉತ್ತರಾಜಿ, ಅದು ಅವಳ ಹೆಸರು ಅಲ್ವಾ, ಬೇರೆ ಯಾರಿಲ್ಲ ಉತ್ತರಾಜಿ, ಅವಳ ಮಾತ್ರ. ಆಮೇಲೆ ಅನ್ವರ್ಥನಾಮ. ಅನ್ವರ್ಥನಾಮ ಆ ಹೆಸರಿಗೂ ಆ ವ್ಯಕ್ತಿಗೂ ಅನ್ವರ್ಥ ಆಗುವಂಥದ್ದು. ಅದಕ್ಕೆ ಬೇಕಾದ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ಅಲ್ಲ, ಮೂಕ, ಕುರುಡ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಆ ಹೆಸರು ಪ್ರಕಾರ ಅವರಲ್ಲಿ ಆ ವಿಚಾರ ಕಾಣ್ತದೆ. ಆ ಹೆಸರು ಅವನಿಗೆ ಅನ್ವರ್ಥವಾಗಿದೆ, ಅದಕ್ಕೆ ಅರ್ಥಪೂರ್ಣವಾಗಿರ್ತದೆ ಅವರ ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ಕೊಟ್ಟಿದ್ದಾರೆ. ಹೀಗೆ ಈಗ ನಾಮಪದಗಳ ಬಗ್ಗೆ ಇಂತಹ ನಮಗೆ ಪರಿಚಯ ಇರುವಂತಹ ನಿಮಗೆ ಅಲ್ವಾ, ಅದನ್ನು ಪುನಃ ನೆನಪಿಸಿದ್ದಾರೆ. ಇಷ್ಟು ವಿಷಯದಲ್ಲಿ ಬರ್ತದೆ. ಮತ್ತು ಕ್ರಿಯಾಪದ ಮತ್ತು ಅದರ ಧಾತು ಎಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ಕೂಡ ಉದಾಹರಣೆ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಹಾಗಿರುವಾಗ ಇಷ್ಟು ವಿಷಯ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟು ಕೊಟ್ಟದ್ದು. ಇಲ್ಲಿಗೆ ಈ 3ನೇ ಘಟಕವಾದಂತಹ ಜನಪದ ಕಸ್ತೂರಿ ಎಂಬಂತಹ ಈ ಘಟಕದ ಮೊದಲನೇ ಪಾಠ ಜನಪದ ಕಥನ ಗೀತೆ ಪೂರ್ತಿಯಾಗಿದೆ. ನಿಮಗೆ ಇದು ಅರ್ಥ ಆಗಿರಬಹುದು ಅಂತ ಭಾವಿಸಿದ್ದೇನೆ. ಇನ್ನು ಸಂಶಯ ಇದ್ರೂ ಕೂಡ ನಿಮ್ಮ ಅಧ್ಯಾಪಕರಲ್ಲಿ ಕೇಳಬಹುದು. ಜೊತೆಗೆ ಇದನ್ನು ಆ ಜನಪದ ಶೈಲಿಯಲ್ಲಿ ಹಾಡುವ ಪ್ರಯತ್ನ ಮಾಡಬಹುದು. ನಿಮಗೆ ಮುಂದಿನ ತರಗತಿಯಲ್ಲಿ ಅದರ ಇನ್ನೊಂದು ಜನಪದ ತ್ರಿಪದಿಯನ್ನು ಕೊಟ್ಟಿದ್ದಾರೆ. ಕಣ್ಣ ಮುಂದೈತೆ ಕೈಲಾಸ ಎಂಬಂತ ತ್ರಿಪದಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಎಲ್ಲರೂ ಕೂಡ ಈಗ ಆದಂತಹ ಈ ಜನಪದ ಕಥನ ಗೀತೆಯೆಲ್ಲ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರ ಬರಿಬೇಕು, ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಈ ಹಿಂದೆ ನೆನಪಿಸಿದ್ದೆ. ಇಂತಹ ತರಗತಿಯಲ್ಲಿ ಅದು ಅತ್ಯಗತ್ಯ. ಆ ಪ್ರತಿ ತರಗತಿಯಲ್ಲಿ ಮಾಡಿದಂತಹ ಅಭ್ಯಾಸವನ್ನು, ಚಟುವಟಿಕೆಯನ್ನೆಲ್ಲ ಪೂರ್ತಿ ಮಾಡುವಂಥದ್ದು ಅಷ್ಟು ಮಾಡಬೇಕು. ಜೊತೆಗೆ ಈ ಮುಂದಿನ ಪಾಠವನ್ನು ಕೂಡ ನೀವು ಓದಿ ಬರಬೇಕು. ಆಗ ಕೂಡಲೇ ಅದರ ಬಗ್ಗೆ ಅದು ಅರ್ಥ ಆಗಬಹುದು. ಸರಿ, ಇಲ್ಲಿಗೆ ಇಂದಿನ ತರಗತಿಯನ್ನು ಪೂರ್ತಿ ಮಾಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.